ಆಪೋಜ್ಯೋತಿರಥೋ ಮೃತಂ ಬ್ರಹ್ಮಭೋರ್ಭುವಸ್ವಂ ಶ್ರೀಮನ್ಮಹಾಗುರುಗಣಾಧಿಪತಯೇ ನಮೋ ನಮಃ. ನಿರ್ವಿಘ್ನಮಸ್ತು ಅದ್ಯ ಪೂರ್ವೋಚ್ಚರಿತ ಏವಂ ಗುಣವಿಶೇಷಣವಿಶಿಷ್ಟಾಯಾಂ ಶುಭಾತಿಥೌ ಶ್ರುತಿಸ್ಮೃತಿಪುರಾಣೌ ಪುನಃಪ್ರಾಪ್ತ್ಯರ್ಥಂ ಯಜಮಾನೇನ ಮೃಣೀತೋಹಂ ಪೂರ್ವಸಂಕಲ್ಪಕಾರೈಃ ಯಜಮಾನಸ್ಯ ಸರ್ವೇಷಾಂ ಸಹ ಕುಟುಂಬಾನಾಂ ದ್ವಿಪದ ಚತುಷ್ಪಥಸಹಿತಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯ ಆನಂದಾದಿ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ಥ ಫಲಪುರುಷಾರ್ಥ್ಯರ್ಥಂ ಶಾಂತ್ಯರ್ಥಂ ತುಷ್ಟ್ಯರ್ಥಂ ಪುಷ್ಟ್ಯರ್ಥಂ ನಮಸ್ತಮಂಗಳಾವಾಪ್ತ ನಮಸ್ತಾಭ್ಯುದಯಾಶ್ರೀ ಯಾದವ ಭಕ್ತ ಮಹಾಜನಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯ ಆನಂದಾದಿ ಐಶ್ವರ್ಯಾಭಿವೃದ್ಧ್ಯರ್ಥಂ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರೀತ್ಯರ್ಥೆ ಧ್ಯಾನ ಆವಾಹನ ಷೋಡಶೋಪಚಾರೈ ಪೂಜನ ಪೂರ್ವಕ ತದುಕ್ತ ಕಥಾ ಪಠನಂಚ ಕರಿಷೆ ಆದೌ ನಿರ್ವಿಘ್ನಾಸಿದ್ಧ್ಯರ್ಥಂ ಗುರುಗಣಪತಿ ಸ್ಮರಣಂಚ ಕರಿಷೆ ಕಲಶಾರ್ಚನಂ ಘಂಟಾರ್ಚನಂ ಶಂಖಾರ್ಚನಂಚ ಕರಿಷೆ ಶರೀರೋದ್ಯತೆ ಶರಣಗನ್ಯಾತಾಂ ಚ ಕರಿಷೆ ಓಂ ಗಂಗಣಪತಯೇ ನಮಃ. ವಿದುಃ ಭೂಮಿಪುತ್ರೋ ನಃ ತೇಜೋ ಜಗತಾಂ ಭಯಕೃತ್ಸದಾ ವೃಷ್ಟಿಕೃತವೃಷ್ಟಿಹರ್ತಾ ಚ ಪೀಡಾಂ ಹರ್ತು ಮೇ ಕುಜಃ ಉತ್ಸಾಹರೂಪೋ ಜಗತಾಂ ಚಂದ್ರಪುತ್ರೋ ಮಹದ್ಯುತಿಃ ಸೂರ್ಯಪ್ರಿಯಕರೋ ವಿದ್ವಾನ್ ಪೀಡಾಂ ಹರ್ತು ಮೇ ಬುಧಃ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇ ರತಃ ಅನೇಕಶಿಷ್ಯಸಂಪೂರ್ಣಾ ಪೀಡಾಂ ಹರ್ತು ಮೇ ಗುರುಃ ದೈತ್ಯಮಂತ್ರೇ ಭೃಗುಸ್ತೆ ಶಾಂಪ್ರಾಣದಶ್ಚ ಮಹಾಪತಿಃ ಪ್ರಭುಸ್ಥಾನಗ್ರಹಣಾಂಚ ಪೀಡಾಂ ಹರ್ತು ಮೇ ಭೃಗುಃ ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷೋ ಶಿವಪ್ರಿಯಃ ಮಂದಚಾರಪ್ರಸನ್ನಾತ್ಮಾ ಪೀಡಾಂ ಹರ್ತು ಮೇ ಶನಿಃ ಮಹಾಶಿರಾ ಮಹಾವಕ್ತ್ರೋ ದೀರ್ಘದಂಷ್ಟ್ರೋ ಮಹಾಬಲಃ ಅತನಶ್ಚೋರ್ಧ್ವಕೇಶಶ್ಚ ಪೀಡಾಂ ಹರ್ತು ಮೇ ತಮಃ ಅನೇಕರೂಪವರ್ಣೈಶ್ಚ ಶತಶೋತಸಹಸ್ರಜಃ ಉತ್ಪಾತರೂಪೋ ಜಗತಾಂ ಪೀಡಾಂ ಹರ್ತು ಮೇ ಶಿಖಿಃ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಹೃಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಯಹರಂ ಸರ್ವಲೋಕೈಕನಾಥಂ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ವರಲಕ್ಷ್ಮೀ ಚ ಪ್ರಸನ್ನಾ ಭವ ಸರ್ವದಾ. ಓಂ ಶಾಂತಿ. ಓಂ ನಮೋಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿರೋರ್ಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ವಿದ್ಯಾ ಬುದ್ಧಿಧನೈಶ್ವರ್ಯ ಪುತ್ರಪೌತ್ರಾದಿ ಸಂಪದಃ ಪುಷ್ಪಾಂಜಲಿ ಪ್ರದಾನೇನ ದೇಹಿ ಮೇ ಈಪ್ಸಿತಂ ವರಂ. ಅತ್ರಾದ್ಯಾವಾಯತ ಶ್ರೀಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ನಾವೆಲ್ಲರೂ ಸೇರಿಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ಭಗವಂತನ ಅನುಗ್ರಹದಿಂದ ಇವತ್ತು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವಂಥ ಭಾಗ್ಯವನ್ನು ಪರಮಾತ್ಮ ಅನುಗ್ರಹ ಮಾಡಿಕೊಟ್ಟಿದ್ದಾನೆ. ಆ ಪ್ರಕಾರವಾಗಿ ಸಮಾಜ ಬಾಂಧವರೆಲ್ಲರೂ ಸೇರಿಸಿಕೊಂಡು ಯಾದವ ಕುಲದ ಎಲ್ಲ ವಂಶಸ್ಥರೆಲ್ಲ ಸೇರಿಕೊಂಡು ಇವತ್ತಿನ ದಿವಸ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಸ್ಥಳದಲ್ಲಿ ಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪುಷ್ಪಾಲಂಕಾರ ಪೂಜೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡಿದ್ದೇವೆ. ಕೊಟ್ಟಂತಹ ಈ ಪೂಜೆಯನ್ನು ಭಗವಂತ ಸಂತೋಷವಾಗಿ ಸ್ವೀಕಾರ ಮಾಡಿಕೊಳ್ಳಬೇಕು ಅಂತ ಸತ್ಯನಾರಾಯಣ ಸ್ವಾಮಿ ದೇವರ ಪಾದಾರವಿಂದಲೇ ಪ್ರಾರ್ಥನೆ. ಅದೇ ರೀತಿ ಮುಂದಕ್ಕೆ ಈ ಸಮಿತಿ ಏನು ಗೊಲ್ಲ ಸಮಾಜ ಸಮಿತಿ ಏನಿದೆ, ಆ
ಸಮಿತಿಯವರು ಬೇರೆ ಬೇರೆ ಕೆಲಸಗಳನ್ನು ಸಮಾಜಕ್ಕೋಸ್ಕರವಾಗಿ ಹಮ್ಮಿಕೊಟ್ಟು ಬರ್ತಾ ಇದ್ದಾರೆ. ಹಾಗೆ ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಸಾಮರ್ಥ್ಯವನ್ನು ಭಗವಂತ ಅನುಗ್ರಹ ಮಾಡಿಕೊಡಬೇಕು. ಮಾತ್ರವಲ್ಲದೆ ನಿಮಗೆಲ್ಲರಿಗೂ ಕೂಡ ಸಮಿತಿಯವರಿಗೂ ಸದಸ್ಯರಿಗೆ ಮತ್ತು ಎಲ್ಲ ಸಮಾಜ ಬಾಂಧವರಿಗೂ ಕೂಡ ದೇವರು ಆಯುಷ್ಯ, ಆರೋಗ್ಯ, ಧನ, ಧಾನ್ಯ, ಸಂತತಿ, ಸಂಪತ್ತನ್ನು ವರದಿ ಮಾಡಿಕೊಡಬೇಕು. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ದಿನೇ ದಿನೇ ಯಶಸ್ಸು, ಲಾಭ, ಕೀರ್ತಿ, ಸ್ಥಾನ, ಮಾನ, ಗೌರವವನ್ನು ಪ್ರಾಪ್ತಿ ಮಾಡಿಕೊಡಬೇಕು. ಮಾಡುವಂಥ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ತೋರಿಸಿಕೊಡಬೇಕು. ಅದೇ ರೀತಿ ಮಕ್ಕಳಿಗೆ ಕೂಡ ಉತ್ತಮವಾದಂತಹ ವಿದ್ಯಾಶಕ್ತಿ, ಬುದ್ಧಿಶಕ್ತಿಯನ್ನು ಪರಮಾತ್ಮ ಅನುಗ್ರಹ ಮಾಡಿಕೊಡಬೇಕು. ಅದೇ ರೀತಿ ಹಿರಿಯರಿಗೆ ಉತ್ತಮವಾದಂತಹ ಆಯುರಾರೋಗ್ಯವನ್ನು, ಮುತ್ತೈದರಿಗೆ ದೀರ್ಘವಾದಂತಹ ಸೌಮಾಂಗಲ್ಯವನ್ನು ಪರಮಾತ್ಮ ಅನುಗ್ರಹ ಮಾಡಿಕೊಟ್ಟು ನೀವು ನಿಮ್ಮ ಸಂಸಾರದಲ್ಲಿ ಸುಖ, ಸಂತೋಷ, ಶಾಂತಿ, ಸಮೃದ್ಧಿಯಿಂದ ಜೀವನ ಮಾಡುವಂತಹ ಯೋಗ ಭಾಗ್ಯವನ್ನು ಸತ್ಯನಾರಾಯಣ ಸ್ವಾಮಿ ದೇವರು ಅನುಗ್ರಹ ಮಾಡಿಕೊಡಬೇಕು. ಅದೇ ರೀತಿ ನಿಮ್ಮ ಕುಲದ ದೇವತೆಯಾದಂತಹ ಕೃಷ್ಣ ಪರಮಾತ್ಮನು ಇದೇ ಸ್ಥಳದಲ್ಲಿದ್ದಾನೆ. ಹಾಗಿದ್ದಾಗ ಆ ದೇವರ ಅನುಗ್ರಹದಿಂದ ನೀವೆಲ್ಲರೂ ಕೂಡ ಸಮಾಜದಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಹಾಗೆ ಆ ಸಮಿತಿಗೆ ಶಕ್ತಿಯನ್ನು, ಸಾಮರ್ಥ್ಯವನ್ನು ಅನುಗ್ರಹ ಮಾಡಿಕೊಡಬೇಕು. ಎಲ್ಲ ಕೆಲಸ ಕಾರ್ಯಗಳು ಕೂಡ ಹಮ್ಮಿಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಆಗುವ ಹಾಗೆ ದೇವರನ್ನು ಅನುಗ್ರಹಿಸಬೇಕು. ಅದೇ ರೀತಿ ಈ ಸ್ಥಳದಲ್ಲಿ ಇವತ್ತು ಮಕ್ಕಳ ಒಂದು ಪ್ರತಿಭಾ ಒಂದು ಪ್ರದರ್ಶನ ಇದೆ ಅಲ್ವಾ. ಮಾತ್ರವಲ್ಲದೆ ಒಂದು ವಾರ್ಷಿಕ ಮಹಾಸಭೆಯನ್ನು ಕೂಡ ಈ ಸ್ಥಳದಲ್ಲಿ ಮಾಡಲಿಕ್ಕೆ ನಾವಿದ್ದೇವೆ. ಹಾಗಿದ್ದಾಗ ಅದನ್ನೆಲ್ಲ ಕೂಡ ಪರಮಾತ್ಮ ಸರ್ವಾಂಗ ಸುಂದರವಾಗಿ ನೆರವೇರಿಸಿಕೊಟ್ಟು ನೀವು ಮನಸ್ಸಿನಲ್ಲಿ ಎಣಿಸಿದಂಥ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ಆಗಬೇಕು. ಸುಂದರವಾದಂತಹ ಕಟ್ಟಡವನ್ನು ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪ ಉಂಟು. ಅದನ್ನು ಶೀಘ್ರದಲ್ಲೇ ನೆರವೇರಿಸಿಕೊಡುವ ಹಾಗೆ ಭಗವಂತ ಎಲ್ಲ ರೀತಿಯಲ್ಲೂ ಕೂಡ ಅದಕ್ಕೆ ಬೇಕಾದಂಥ ಅನುಕೂಲತೆಗಳನ್ನು ಕಲ್ಪಿಸಿಕೊಡಬೇಕು. ಭಕ್ತರಿಂದ ಅದಕ್ಕೆ ಬೇಕಾದಂತಹ ಧನ ಸಹಾಯವನ್ನು ಮಾತ್ರವಲ್ಲದೆ ಸಮಿತಿಯವರಿಗೆ ಅದನ್ನು ಮಾಡಿಕೊಡುವಂತಹ ಶಕ್ತಿಯನ್ನು ದೇವರು ಅನುಗ್ರಹ ಮಾಡಿಕೊಡಬೇಕು ಅಂತೇಳಿ ದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದಾಯನ್ನಿ ಗೋವಿಂದ ಗೋವಿಂದ. ದಕ್ಷಿಣ ಕನ್ನಡ ಜಿಲ್ಲೆಯ ಗೊಲ್ಲ ಯಾದವ ಸಂಘದ 14ನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ರಾಧಾಕೃಷ್ಣ ಟೆಂಪಲ್ನ ಅಲ್ಲಿ ಬಾಳಂಭಟ್ರ ಹಾಲ್ ವೇದಿಕೆಯಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಇಷ್ಟು ವರ್ಷ ನೀವು ಯಾರ್ಯಾರು ಬಂದಿದ್ದೀರಿ ಅವರಿಗೆ ಒಂದು ನೋಡದ ಸುಯೋಗ ಇಲ್ಲಿ ಸಿಗ್ತದೆ. ಅಂದರೆ ಈ ಮಕ್ಕಳ ವೇಷಭೂಷಣಗಳನ್ನು ನಾವು ವರ್ಷ ತೊಕ್ಕೋಟ್ನಲ್ಲಿ ನಮ್ಮ ಆಫೀಸ್ನಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಮೊದಲನೇ ದಿವಸ ನಾವು ಮಾಡ್ತಾ ಇದ್ದೆವು. ಇವತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮಲ್ಲಿ ಯೂತ್ ಅಂದರೆ ಯುವಕ ಒಂದು ವೃಂದ ಸ್ಟಾರ್ಟ್ ಆಗಿದೆ, ಯುವಕರ ಶಕ್ತಿ ಅಂತ. ಅವರ ಮುಖಾಂತರ ನಾವು ಇದನ್ನು ಮಾಡಬೇಕಂತ ನಮ್ಮ ಹತ್ರ ಕೇಳಿಕೆ ನಾವು ಒಳ್ಳೆ ರೀತಿಯಲ್ಲಿ ನಾವು ದಕ್ಷಿಣ ಜಿಲ್ಲೆ ಸಪೋರ್ಟ್ ಮಾಡಿದ್ದೆವು ನಾವು ಅವರಿಗೆ. ಅವರು ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಅವರು ಹೇಳಿದರು, ಈಗ ಮಕ್ಕಳಲ್ಲಿ ಇಷ್ಟು ಪ್ರಾಯದವರಿಗೆ ಒಂದು ಬ್ಯಾಚು, ಇಷ್ಟು ಪ್ರಾಯದ ಮೇಲಿನವರಿಗೆ ಒಂದು ಬ್ಯಾಚ್ ಅಂತ ಹೇಳಿಕೊಂಡು, ಇದು ನಿಮಗೆಲ್ಲ ಸುಯೋಗ. ನೀವು ನೋಡಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಇದೊಂದು 50 ವರ್ಷದ ಇತಿಹಾಸದಲ್ಲಿ ನಾವು ತಯಾರು ಮಾಡಿದ ಒಂದು ಸಂಘ. ಅದು ಕ್ರಮೇಣ ಅದು ನಿಂತು ಹೋಯಿತು. ಕೆಲವೊಂದು 2 ಜನರು ಹಿರಿಯರಿಂದ ಅದನ್ನು ನೀವು ಮಾಡಬೇಕಂತ ಹೇಳಿ ನಾವು ಪುನಃ ಇದಕ್ಕೆ ಒತ್ತು ಕೊಟ್ಟು ಇದನ್ನು ಎಬ್ಬಿ ನಿಲ್ಲಿಸಿದೆವು. ಇದು ಒಳ್ಳೆ ರೀತಿಯಲ್ಲಿ ಈಗ ನಡೀತಾ ಇದೆ. ನಾವು ನಮ್ಮ 14ನೇ ವರ್ಷದಲ್ಲಿ ನಮ್ಮ ಸಂಘದ ಇತಿಹಾಸದಲ್ಲೇ ಈ ಮಕ್ಕಳನ್ನು ನೋಡುವ ಭಾಗ್ಯ ನಮಗೆ ಸಿಕ್ಕಿದೆ. ಇವತ್ತು ಮಾತ್ರ ಈ ಮಕ್ಕಳು, ಯಾವಾಗಲೂ ಈ ಮಕ್ಕಳು ಬರುವುದಿಲ್ಲ. ಆದ್ದರಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಂದು ಮಕ್ಕಳಿಷ್ಟು ಬಂದರು. ಅದಲ್ಲದೆ ನಾವು ಪುಸ್ತಕಗಳನ್ನು ಮಕ್ಕಳಿಗೆ ಕೊಡ್ತೇವೆ ಅಂತ ಹೇಳಿದ್ದಕ್ಕೆ ಮಕ್ಕಳನ್ನು ದೊಡ್ಡವರು ಕರ್ಕೊಂಡು ಬಂದ್ದಾರೆ. ಇಂದಿನ ಮಕ್ಕಳು ಮುಂದಿನ ಜನಾಂಗ ಅಂತ ಹೇಳುವಾಗ ಈಗ ನಮಗೆ ನೆನಪು ಬರ್ತದೆ. ನೀವು ಈ ಮಕ್ಕಳು ಸಣ್ಣ ಮಕ್ಕಳಿದ್ದೀರಲ್ಲ, ನೀವು ವಿದ್ಯೆ ಬುದ್ಧಿ ಕಲಿತು ಎಷ್ಟು ದೂರ ಹೋದರೂ ಕೂಡ ನೀವು ಸಂಘವನ್ನು ಮರಿಬಾರ್ದು. ನಮ್ಮ ಜಾತಿಯ ಒಂದು ಸಂಘ ಉಂಟು ಅಂತ ನೀವು ನೆನಪಿಸಿಕೊಳ್ಬೇಕು. ಆದ್ದರಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಳವಡಿಸ್ತಾ ಇದ್ದಾರೆ. ಈಗ ಸದ್ಯದಲ್ಲೇ ಅದು ತಯಾರಾಗ್ತದೆ. ನಾವು ದಕ್ಷಿಣ ಕನ್ನಡ ಜಿಲ್ಲಾ ಇದು ಗೊಲ್ಲ ಯಾದವ ಸಂಘದ ಸರ್ವರು ಅದಕ್ಕೆ ನಾವು ಆಶೀರ್ವಾದ ಕೊಟ್ಟವನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೆ. ದಕ್ಷಿಣ ಕನ್ನಡ ಜಿಲ್ಲಾ ಗೊಲ್ಲ ಯಾದವ ಸಮಾಜದ ಜಿಲ್ಲಾ ಮಹಾಸಭೆಗೆ ಆಗಮಿಸಿರ್ತಕ್ಕಂಥ ಜಿಲ್ಲೆಯ ಎಲ್ಲ ಸಮಸ್ತ ಗೊಲ್ಲ ಸಮಾಜದವರಿಗೆ ಸ್ವಾಗತಿಸುತ್ತಾ ಈ ದಿನ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಮ್ಮ ಗೊಲ್ಲ ಯಾದವ ಸಮಾಜದ ಯುವ ವೇದಿಕೆಯ ವತಿಯಿಂದ ಜರುಗಲಿರುವ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು
ನಮ್ಮ ಎಲ್ಲ ಸಮುದಾಯದವರಿಗೂ ತಲುಪಲಿ. ಮುಂದಿನ ವರ್ಷ ಇದೇ ರೀತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಸಮಾಜದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಪ್ರಾರ್ಥಿಸ್ತಾ ದೇವರಲ್ಲಿ ಈ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಿದ್ದೇವೆ. ಎಲ್ಲರಿಗೂ ಶುಭವಾಗಲಿ, ಸ್ಪರ್ಧಾರ್ಥಿಗಳಿಗೂ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿತಿಕಾ ಸುಧೀರ್. ನಾನು ಸುಧೀರ್ ಮತ್ತು ಶ್ವೇತಾ ಅವರ ಪುತ್ರಿ. ನಾನು ಇವಾಗ ಶ್ರೀಕೃಷ್ಣ ದೇವರ ಹಾಡನ್ನು ಹಾಡುತ್ತೇನೆ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. रामनारायणं जानकी वल्लभं. कौन कहता है भगवान आते नहीं, कौन कहता है भगवान आते नहीं, तुम मीरा के जैसे बुलाते नहीं, तुम मीरा के जैसे बुलाते नहीं. अच्युतं केशवं कृष्ण दामोदरं रामनारायणं जानकी वल्लभं. कौन कहता है भगवान काते नहीं, कौन कहता है भगवान काते नहीं, बेर शबरी के जैसे खिलाते नहीं, बेर शबरी के जैसे खिलाते नहीं. अच्युतं केशवं कृष्ण दामोदरं रामनारायणं जानकी वल्लभं. कौन कहता है भगवान सोते नहीं, कौन कहता है भगवान सोते नहीं, माँ यशोदा के जैसे सुलाता नहीं, माँ यशोदा के जैसे सुलाता नहीं. अच्युतं केशवं कृष्ण दामोदरं रामनारायणं जानकी वल्लभं. कौन कहता है भगवान नाचते नहीं, कौन कहता है भगवान नाचते नहीं, तुम गोपियों के जैसे नचाते नहीं, तुम गोपियों के जैसे नचाते नहीं. अच्युतं केशवं कृष्ण दामोदरं रामनारायणं जानकी वल्लभं. अच्युतं केशवं कृष्ण दामोदरं रामनारायणं जानकी वल्लभं. रामनारायणं जानकी वल्लभं. राम 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 नाम तारकं. रामकृष्ण वासुदेव भक्तिमुक्तिदायकं. रामकृष्ण वासुदेव भक्तिमुक्तिदायकं. राम 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 नाम तारकं. राम 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 नाम तारकं. रामकृष्ण वासुदेव भक्तिमुक्तिदायकं. रामकृष्ण वासुदेव भक्तिमुक्तिदायकं. जानकी मनोहरं सर्वलोकनायकं. जानकी मनोहरं सर्वलोकनायकं. जानकी मनोहरं सर्वलोकनायकं. जानकी
रामकृष्ण वासुदेव भक्तिमुक्तिदायकम् रामकृष्ण वासुदेव भक्तिमुक्तिदायकम् वीरशूरवन्दितं रावणादिनाशकम् वीरशूरवन्दितं रावणादिनाशकम् वीरशूरवन्दितं रावणादिनाशकम् वीरशूरवन्दितं रावणादिनाशकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकम् राम 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 नाम तारकम् राम 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 नाम तारकम् रामकृष्ण वासुदेव भक्तिमुक्तिदायकम् रामकृष्ण वासुदेव भक्तिमुक्तिदायकम् राम 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 नाम तारकम् राम 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 नाम तारकम् रामकृष्ण वासुदेव भक्तिमुक्तिदायकम् रामकृष्ण वासुदेव भक्तिमुक्तिदायकम् जानकी मनोहरं सर्वलोकनायकम् जानकी मनोहरं सर्वलोकनायकम् जानकी मनोहरं सर्वलोकनायकम् जानकी मनोहरं सर्वलोकनायकम् शङ्करादिसेव्यमान पुण्यनाम कीर्तनम् शङ्करादिसेव्यमान पुण्यनाम कीर्तनम् शङ्करादिसेव्यमान पुण्यनाम कीर्तनम् शङ्करादिसेव्यमान पुण्यनाम कीर्तनम् राम 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 नाम तारकम् राम 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 नाम तारकम् रामकृष्ण वासुदेव भक्तिमुक्तिदायकम् रामकृष्ण वासुदेव भक्तिमुक्तिदायकम् वीरशूरवन्दितं रावणादिनाशकम् वीरशूरवन्दितं रावणादिनाशकम् वीरशूरवन्दितं रावणादिनाशकम् वीरशूरवन्दितं रावणादिनाशकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकम् राम 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 नाम तारकम् रामकृष्ण वासुदेव भक्तिमुक्तिदायकम् राम 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 नाम तारकम् रामकृष्ण वासुदेव भक्तिमुक्तिदायकम् राम 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 नाम तारकम् रामकृष्ण वासुदेव भक्तिमुक्तिदायकम् राम 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 नाम तारकम् रामकृष्ण वासुदेव भक्तिमुक्तिदायकम् ಪಟ್ಟದಯಗುಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವೇರ ಪಂತಿನ ಉಂಡುಂದು ನಂಬುಯ ನರಮಾನಿ ಕಾಸು ಮಲ್ಪುನ ಸೆನೆಯ ಆ ದೇವೆರಡ ನಟ್ಟುನುಯ ತ್ಯಾಗೋಡು ಬದುಕಂಡ ಪುಂಡು ನಂಬ ಪೊಲ್ಲ ಜೀವನ ಪಟ್ಟದಯಗುಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವೇರ ಪಂತಿನ ಉಂಡುಂದು ನಂಬುಯ ನರಮಾನಿ ಸ್ವಟೋದ ಸಂಗೋನು ಬುಡ್ದು ಎಡ್ಡೆಪ್ಪು ಬಯಕುಲಯ ಈ ಎಡ್ಡೆಪ್ಪು ಬಯಕುಲಯ ಧರ್ಮೋದ ಸಾದಿಡು ನಡೆದು ನಿಷ್ಠೆಡು ಬದುಕುಲಯ ಈ ನಿಷ್ಠೆಡು ಬದುಕುಲಯ ಕಾರ್ಣಿಕ ದಿಂಜಿನ ದೈವ ಉಂಟಿನ ನೆಲ ಒಂದು ಬಂಗಾರ ಸಿರಿ ಸತ್ವದ ಪೊರ್ಲುದ ಸ್ಥಾನ ಒಂದು ಚಿನ್ನ ಶಕ್ತಿ ನಂಬಿಕೆಡೆ ನಂಬೋದು ಮಾತೆಲ್ಲ ಪಟ್ಟದಯಗುಲ ನಟ್ಟು ನ ಸ್ಥಿತಿ ಬರುಯ ನರಮಾನಿ ದೇವೇರ
ಪಂತಿನ ಉಂದುಂದು ನಂಬುಯ ನರಮಾನಿ ಕಾರಣ ಪೂರ ಆಸೆನೆ ನಂಗ ಪೂರ ಆಸೆನೆ ಮದ ಏರಿ ಮಲ್ಲ ತೆಗೆದಯೆ ಭೂಮಿಗ ದಿನ್ನನೆ ಈ ಭೂಮಿಗ ದಿನ್ನನೆ ತುಪಿನ ಆರು ಮಾತ್ರ ಮಿತ್ತಡು ತುವೊಂದುಲ್ಲೆರೆ ತುದೂಲ ತುವೊಂದು ಲೆಕ್ಕ ಮಲ್ತಂಡ ಮಿತ್ತಲೆ ಪೇರ್ ದೈವ ಶಕ್ತಿ ನಂಬಿಕೆಡೆ ನಂಬೋಡು ಮಾತಿನೆಯ ಪಟ್ಟದಯಗಲ ನಟ್ಟು ನಸ್ತಿತಿ ಬರಿಯ ನರಮಾನಿ ದೇವೇರ ಪಂತಿನ ಉಂದುಂದು ನಂಬುಯ ನರಮಾನಿ ಕಾಸು ಮಲ್ಪುನಾಸನೆಯ ಆ ದೇವೇಡ ನಟ್ಟುನುಯ ಪ್ರೀತಿ ತ್ಯಾಗೋಡು ಬದುಕಂಡ ಪುಂಡು ನಮ್ಮ ಪೊಲ್ಲ ಜೀವನ ಪಟ್ಟದಯಗಲ ನಟ್ಟು ನಸ್ತಿ ಬರಿಯ ನರಮಾನಿ ದೇವೇರ ಪಂತಿನ ಉಂದುಂದು ನಂಬುಯ ನರಮಾನಿ परशुधरं शिवसुतं विद्याप्रदं मङ्गलं सिन्दूराङ्गं त्रिनेत्रं लम्बोदरं दुर्वादळामोदितं हेरम्बं वक्रतुण्डं वरदाभयं गौरीपुत्रं नमामि 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 तकतरि कुकुन्दन कीटतकधीं तकतरि कुकुन्दन
ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಸ್ವಕೃಷ್ಣ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಗೆ ಹೃದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಗೆ ಹೃದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚನ್ನ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚನ್ನ ಗರಿಗೆ ತಂದರೆ ನೀನು ಗರಿಗೆ ತಂದರೆ ನೀನು ಕೊಡುವೆ ವರವನ್ನ ಗತಿ ನೀನೆ ಗಣಪನೇ ಕೈ ಹಿಡಿಯ ಮುನ್ನ ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕ್ತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಗೆ ಹೃದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಪುಣ್ಯಕ್ಷಣ ಭೂಮಿಯ ಮಡಿಲಲ್ಲಿ ಪುರುಷೋತ್ತಮ ಕೃಷ್ಣಯ್ಯ ಜನಿಸಿದ ಕ್ಷಣದಲ್ಲಿ ಪುಣ್ಯಕ್ಷಣ ಭೂಮಿಯ ಮಡಿಲಲ್ಲಿ
ಪುರುಷೋತ್ತಮ ಕೃಷ್ಣಯ್ಯ ಜನಿಸಿದ ಕ್ಷಣದಲ್ಲಿ ಪುರುಷೋತ್ತಮ ಕೃಷ್ಣಯ್ಯ ಜನಿಸಿದ ಕ್ಷಣದಲ್ಲಿ ಪುರುಷೋತ್ತಮ ಕೃಷ್ಣಯ್ಯ ಜನಿಸಿದ ಕ್ಷಣದಲ್ಲಿ Brahm Brahm
ಶಕ್ಕ ರಾಮ್ 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 ಅಪ್ಪ ಬಾಂಧವ ರಾಮ್ ರಾಮ್ ಮೈಟಿ ನಿರಂಜನ ರಾಮ್ 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 ಪಾಪನಿ ಮತ್ತೆ ಪಾಪನಿ ಚನ ರಾಮ್ 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 ರಾಮ ರಾಮ ರಾಮ್ ರಾಮ್ ಜಯ ರಾಮ ರಾಮ ರಾಮ್ ರಾಮ್ ಅನಾಥರ ಸಕರ ರಾಮ್ ರಾಮ್ ಅಪ್ಪ ಬಾಂಧವ ರಾಮ್ 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 ಅನಾಥರ ಸಕ ರಾಮ್ 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 ಅಪ್ಪ ಬಾಂಧವ ರಾಮ್ 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 ಮೈಟಿ ನಿರಂಜನ ರಾಮ್ 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 ಪಾಪ ನಿಮೋಚನ ರಾಮ್ 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 ರಾಮ ರಾಮ ರಾಮ್ ರಾಮ್ ಜಯ ರಾಮ ರಾಮ ರಾಮ್ ಜಯ ರಾಮ ರಾಮ ರಾಮ್
ಮೇಕರ ಅಂಬಾ ಸೂತ ಆಮ ರವಿನೋತ ಲಂಬೋ ದರಳಕು ಮೇಕರ ಸಿತ್ತ ಚಾರಣ ಗಣ ಸೇವಿತ ಸಿದ್ಧಿ ವಿನಾಯಕ ತೇ ನಮೋ ನಮೋ ಲಂಬೋ ದರಳಕು ಮೇಕರ ಅಂಬಾ ಸೂತ ಆಮ ರವಿನೋತ ಲಂಬೋ ದರಳಕು ಮೇಕರ ಸಕಲ ವಿದ್ಯಾ ಆದಿಪೂಜಿತ ಪೋತಮ ತೇ ನಮೋ ನಮೋ ಲಂಬೋ ದರಳಕು ಮೇಕರ ಅಂಬಾ ಸೂತ ಆಮ ರವಿನೋತ ಲಂಬೋ ದರಳಕು ಮೇಕರ ದಸ ಸದ ಪ ಮ ಪ ದ ದ ಪ ಮ ಮ ಪ ದ ದ ಸ ದ ಪ ಮ ಪ ದ ದ ಪ ಮ ಗ ರೇ ಸ ಸ ರೇ ರೇ ಸ ರೇ ಸ ರೇ ದ ದ ಪ ಮ ಗ ರೇ ಸ ಪ ಮ ಪ ದ ಸ ದ ಸ ಸ ರೇ ಸ ದ ಸ ದ ಪ ದ ದ ಪ ಪ ಮ ರೇ ಮ ಮ ಗ ರೇ ಸ ಕೆರೆಯ ನೀರನು ಕೆರೆಗೆ ಚಲ್ಲಿ ವರವ ಪಡೆದವ ರಂತೆ ಕಾಣಿರು ಹರಿಯ ಕರುಣಾದು ಲಾದ ಭಾಗ್ಯವ ಹರಿಸ ಮಾಪಣೆ ಮಾಡಿ ಬಡುಕೇರು ಶ್ರೀ ಪುರಂದರ ವಿಠಲ ರಾಯಣ ಚರಣ ಕಮಲವ ನಂಬಿ ಬದುಕೇರು ಹರಿಯ ಕರುಣಾದು ಲಾದ ಭಾಗ್ಯವ ಹರಿಸ ಮಾಪಣೆ ಮಾಡಿ ಬದುಕೇರು ಸರಿ ಗ ಮ ಪ ಪ ದ ನಿ ಸ ನಿ ದ ಪ ಗ ಮಾತ ಮನೆ ಗ ಪ ಗ ರಿ ಮ ನಿ ರಿ ಸ ಸ ಸರಿ ಗ ಮ ಪ ಪ ದ ನಿ ಸ ನಿ ದ ಪ ಗ ಮಾತ ಮನೆ ಗ ಗ ಸ ಸ ರಿ ಸ ಸ ಪ ಪ ಪ ದ ಮ ಮ ಗ ಗ ಗ ರಿ 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 ಪ ಪ ದ ದ ಮ ಮ ಪ ಮ ಗ ಗ ಮ ಗ ರಿ ರಿ ಗ ರಿ ಸ ಮಲಿ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರಿ ಗುರು ಗು ಅಸಮುದ್ಭವೆ ಶಿವೇವ ಶ್ಯಾಮಲೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರಿ ಗುರು ಗು ಅಸಮುದ್ಭವೆ ಶಿವೇವ ಪಾಮರಲೋಚನಿ ಪಂಕಜಲೋಚನಿ ಪದ್ಮಸನವಾನಿ ಹರಿಲಕ್ಷ್ಮಿ ವಿನುತೆ ಶಾಭವಿ ಶ್ಯಾಮಳೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರಿ ಗುರು ಗು ಅಸಮುದ್ಭವೆ ಶಿವೇವ ಶಂಕರಿ ಗುರು
ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ சாவடிடு ஒலி மடலா குடியடிட்டு ತುಳುವ ನಾಡದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಟ್ಟು ಸಿಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಓಕೊನುಡು ಮಾಯುಡೆ ಸಿರಿ ಸಿಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಓಕೊನುಡು ಮಾಯುಡೆ ಸಿರಿ ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ 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 ಕಂಬುಲ ನಾಗತಂಬಿಲ ಅಂಕ ಆಯನದ ಬೂಡು ಕೋಲ ಕಂಬುಲ ನಾಗತಂಬಿಲ ಅಂಕ ಆಯನದ ಬೂಡು ತಾರೆ ಬಾರೆ ಫಲದಿಂಜಿ ಉರ್ಕರುನ ಮದಿಮಾಲು ಸುರ್ಪುದ ನಾಡು ತಾರೆ ಬಾರೆ ಫಲದಿಂಜಿ ಉರ್ಕರುನ ಮದಿಮಾಲು ಸುರ್ಪುದ ನಾಡು ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ 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 பச்சை பஜிருடு குட்டை சீமெடு நலிப்பு நடக்கேதா நடாவரி ಪಚ್ಚೆ ಬಜಿರಡು ಗುಟ್ಟೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಚ್ಚೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಪಚ್ಚೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ
ನಕ್ಕಳು ಅದಕ್ಕೆ ಕಾಲು ಇಟ್ಟಳು ಸ್ವಲ್ಪವೇ ಸ್ಮೈಲು ಚೆಲ್ಲಲು ಕಣ್ಣಿಗೆ ಕೆಲಸ ಕೊಟ್ಟಳು ಇದಲ್ಲ ಅದು ನನ್ನ ಜೀವನ ನಿನ್ನ ಕೈ ಮುದ್ದು ಹೆಣ್ಣಿನಲ್ಲಿ ಮ್ಯಾಗ್ನೆಟ್ಟು ಕಣ್ಣಿನಲ್ಲಿ ಆ ಬ್ರಹ್ಮ ಇಟ್ಟ ಇಲ್ಲಿ ನನ್ನಲ್ಲಿ ಮಾಡಿದನೋ ಮರುಳೇ ಜನಕ್ಕೆ ಜನಕ್ಕೆ ಮನ ಡೋಲೆ ನಡುಕು ಬಳುಕು ನನ್ನ ಬಾಲೆ ಜನಕ್ಕೆ ಜನಕ್ಕೆ ಮನ ಡೋಲೆ ಹುಟ್ಟಿತು ನನ್ನಲ್ಲೂ ಕವಿಶಾಲೆ ಬೆಳಗದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟನೋ ಮುಂದೆ ಕೂತಿದೆ ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಎಂದು ಬಣ್ಣವಾಗಿದೆ ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ ಕನಸಲ್ಲಿ ಅದರದೇ ಅಲ್ಲಲ್ಲೇ ಅಯ್ಯಯ್ಯಯ್ಯೋ ಕಿಚ್ಚಿ ಕುಳಿತಾಳ ನಾರೆ ನಮ್ಮ ಕನಸಲ್ಲಿ ಉದ್ದಾಡಿ ಕಚ್ಚ ಕುಳಿತಾಳಲ್ಲಾರೆ ಕೋಟಿ
ಕಮಲದ ಮೊಗದೋಲೆ ಕಮಲದ ಕನ್ನೋಲೆ ಕಮಲವ ಕೈಯಲ್ಲಿ ಹಿಡಿದೋಲೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಲೆ ಕಮಲಿನಿ ಕರಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಲೆ ಕಮಲದ ಕನ್ನೋಲೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯವರ ಮಹಾಲಕ್ಷ್ಮಿಯೇ ಹರಸು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯವರ ಮಹಾಲಕ್ಷ್ಮಿಯೇ ಹರಸು ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ ಕಮಲದ ಮೊಗದೋಲೆ ಕಮಲದ ಕನ್ನೋಲೆ ಕಮಲವ ಕೈಯಲ್ಲಿ ಹಿಡಿದೋಲೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಲೆ ಕಮಲಿನಿ ಕರಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಲೆ ಕಮಲದ ಕನ್ನೋಲೆ ಕಮಲವ ಕೈಯಲ್ಲಿ ಹಿಡಿದೋಲೆ ಕಮಲವ ಕೈಯಲ್ಲಿ ಹಿಡಿದೋಲೆ
स्वागतं कृष्णा शरणागतं कृष्णा स्वागतं कृष्णा शरणागतं कृष्णा मधुरापुरी सदना मृदुवदना मधुसूदना इह स्वागतं कृष्णा शरणागतं कृष्णा ದೇವಂ ಗೌರಿಪುತ್ರ ವಿನಾಯಕಂ ಭಕ್ತವಾಸಂ ಸ್ಮರೆ ನಿತ್ಯಂ ಆಯುಷ್ ಕಾಮಾರ್ಥ ಸಿದ್ಧಯೇ. ಸಿದ್ಧಿವಿನಾಯಕನನ್ನು ಮನಸಾರಿ ಸ್ಮರಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಗೊಲ್ಲ ಯಾದವ ಸಮಾಜ ಸೇವಾ ಸಂಘ ಇದರ 16ನೇ ವಾರ್ಷಿಕೋತ್ಸವದ ಮಹಾಸಭೆಗೆ ಸೇರಿರುವಂಥ ತಮ್ಮೆಲ್ಲರನ್ನು ಆದರಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವವರು ಸಂಘದ ಅಧ್ಯಕ್ಷರಾದಂತಹ ಶ್ರೀ TR ಕುಮಾರಸ್ವಾಮಿ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಗೊಲ್ಲ ಯಾದವ ಸಮಾಜ ಸೇವಾ ಸಂಘ ಮಂಗಳೂರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ P. ಜನಾರ್ದನ ಅಡೂರ್, ನಿವೃತ್ತ ಮೆಡಿಕಲ್ ಆಫೀಸರ್, ಕಾಸರಗೋಡು. ಗೌರವಾಧ್ಯಕ್ಷರು ಶ್ರೀ UN ಪ್ರಮೋದ್ ಕುಮಾರ್ ರಾವ್, ಉಪಾಧ್ಯಕ್ಷರು ವಿಜಯ್ ಕುಮಾರ್ ಮೂಡಬಿದ್ರೆ, ಶ್ರೀ ರಾಧಾಕೃಷ್ಣ ಸುಳ್ಯ, ಶ್ರೀ ಪ್ರಶಾಂತ್ CH ನೆಲ್ಯಾಡಿ ಪ್ರಧಾನ ಕಾರ್ಯದರ್ಶಿ, ಶ್ರೀ ಮನೋರಮಾ ಕಡಬ ಖಜಾಂಜಿ, ಶ್ರೀ ಸುಧಾಕರ್ ಯು. ತಮ್ಮೆಲ್ಲರನ್ನು ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಗಣಪತಿಂ ಮಾನಸ ಸ್ಮರಾಮಿ ಮಹಾಗಣಪತಿಂ ಮಾನಸ ಸ್ಮರಾಮಿ ಮಹಾಗಣಪತಿಂ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ ಮಾನಸ ಸ್ಮರಾಮಿ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕದಿ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮಾನಸ ಸ್ಮರಾಮಿ ಮಹಾಗಣಪತಿಂ ಮಾನಸ ಸ್ಮರಾಮಿ ಮಹಾಗಣಪತಿಂ ಮಾನಸ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ ಮಾನಸ ಸ್ಮರಾಮಿ ಮಹಾಗಣಪತಿಂ ಮಾನಸ ಸ್ಮರಾಮಿ ಮಹಾಗಣಪತಿಂ. ಗೊಲ್ಲ ಯಾದವ ಸಂಘದ
16ನೇ ವಾರ್ಷಿಕೋತ್ಸವ ಇವತ್ತು ರಾಧಾಕೃಷ್ಣ ಟೆಂಪಲ್ನ ಬದಿಯಲ್ಲಿರುವ ಬಾಳಂಭಟ್ರ ಹಾಲ್ನಲ್ಲಿ ನಡೀತಾ ಇದೆ. ಇದಕ್ಕಿಂತ ಮೊದಲು ಸಾಂಸ್ಕೃತಿಕ ಕಾರ್ಯಕ್ರಮವನ್ನೆಲ್ಲ ನೀವು ನೋಡಿದಿರಿ, ಭಾಳ ಚಂದದ ಕಾರ್ಯಕ್ರಮ. ಆದ್ದರಿಂದ ಇವತ್ತು ನಮ್ಮ ಸಭೆಗೆ ಬಂದ ನಮ್ಮ ದಕ್ಷಿಣ ಜಿಲ್ಲಾ ಗೊಲ್ಲ ಯಾದವ ಸಂಘದ ಅಧ್ಯಕ್ಷರಾದ TR ಕುಮಾರಸ್ವಾಮಿಯವರನ್ನು ನಾನು ಹೃದಯಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದಲ್ಲದೆ ನಮ್ಮ ಚೀಫ್ ಗೆಸ್ಟ್ ಆದ ಡಾಕ್ಟರ್ P. ಜನಾರ್ದನ್ ಅಡೂರು, ಇವರು ನಿವೃತ್ತ ಮೆಡಿಕಲ್ ಆಫೀಸರ್ ಆಗಿದ್ದರು ಗೌರ್ಮೆಂಟ್ ಇದರಲ್ಲಿ. ಅವರ ಸ್ವಂತ ಮನೆ ಅಡೂರು, ಅಲ್ಲಿ ದೊಡ್ಡ ಮನೆತನದ ವ್ಯಕ್ತಿಯವರು. ಅವರ ತಂದೆಯವರೆಲ್ಲ ಭಾಳ ದೊಡ್ಡ ತೋಟದವರು, ಅಣ್ಣ ತಮ್ಮಂದರು ತುಂಬ ತೋಟ ಇದ್ದವರು, ಅವರಿಗೂ ಕೂಡ ತೋಟ ಇದ್ದವರು, ದೊಡ್ಡ ಜನರು ಅವರು, ಮತ್ತು ಒಳ್ಳೆ ಸೌಮ್ಯತೆ ಇದ್ದವರು. ಆ ಸೌಮ್ಯತೆ ವ್ಯಕ್ತಿಯನ್ನು ನಾವು ಭಾಳ ಇದರಲ್ಲಿ ಅವರನ್ನು ಕೇಳಿದೆವು, ನೀವು ನಮ್ಮ ಸಂಘದ ಚೀಫ್ ಗೆಸ್ಟ್ ಆಗಿ ಬರಬೇಕಂತ ನಾವು ಆಹ್ವಾನಿಸುವಾಗಿ ಅವರು ತುಂಬ ಹೃದಯದಿಂದ ಅವರನ್ನು ಒಪ್ಪಿಕೊಂಡು ಇಲ್ಲಿಗೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲಾ ಗೊಲ್ಲ ಯಾದವ ಸಂಘದ ಪರವಾಗಿ ನಾನು ಸಂತೋಷದಲ್ಲಿ ಸ್ವಾಗತಿಸುತ್ತಿದ್ದೇನೆ. ಮನೋರಮಾ ಕಡಬದವರು, ಅವರು ತುಂಬ ಕಡಬದಲ್ಲಿ ಬಹಳ ಒಂದು ಮಹಿಳಾ ಸಂಘ ಅಥವಾ ಕೆಲವು ಸಂಘಗಳಲ್ಲೆಲ್ಲ ದೇವಸ್ಥಾನಗಳಲ್ಲೆಲ್ಲ ಬಹಳ ಉನ್ನತ ಸ್ಥಾನದಲ್ಲಿ ಅವರು ಕೆಲಸ ಮಾಡಿ ಅವರಿಗೆ ಅದನ್ನು ಬಹಳ ಸಾಧಿಸಿ ತೋರಿಸಿದ್ದಾರೆ. ಅವರು ಮೊದಲಿಂದ ಕೂಡ ನಮ್ಮೊಟ್ಟಿಗೆ ಸಂಘದಲ್ಲಿ ಎಲ್ಲೆಲ್ಲಿ ಹೋಗುವಾಗ ನಮ್ಮೊಟ್ಟಿಗೆ ಬಂದು ಸಹಕರಿಸಿದವರು ನಮ್ಮ ಸಂಘದವರವರು. ಅವರನ್ನು ನಾವು ಈಗ ಕೇಳಿದಾಗ ಅವರು ಮನತುಂಬಿ ಒಪ್ಪಿ ಅವರಿಗೆ ಎರಡನೇ ನಾವು ಚೀಫ್ ಗೆಸ್ಟ್ ಆಗಿ ಮನೋರಮ ನಾವು ಇದು ಕರೆದುಕೊಂಡು ಬಂದಿದ್ದಾರೆ. ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ನಮ್ಮ ಗೊಲ್ಲ ಯಾದವ ಸಂಘದಿಂದ ನಾವೆಲ್ಲರೂ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಉಪಾಧ್ಯಕ್ಷರಾದ ವಿಜಯ್ ಕುಮಾರ್, ನನ್ನ ಆತ್ಮೀಯ ವ್ಯಕ್ತಿ, ಮೂಡಬಿದಿರೆಯವರು. ಅವರು ನಮ್ಮ ಮೊದಲಿಂದಲೂ ನಮಗೆ ಈ ಸಂಘಕ್ಕೆ ತುಂಬ ಸಹಕರಿಸಿದವರು. ನಮ್ಮ ವಿದ್ಯಾನಿಧಿಗೆ ಒಂದು ಎತ್ತಿದ ಕೈಯವರು. ನಾವು ಕೇಳುವುದೇ ಬೇಡ, ಅವರು ಹೋದ ಕೂಡಲೇ ಅದನ್ನು ನಮಗೆ ಒಂದು ನಿಧಿ ಕೂಡ ಕೊಡ್ತಾರೆ. ನಾವು ಕಾಶಿಪಟ್ಟಣದಲ್ಲಿ ಕೂಡ ಒಂದು ವಲಯ ಮಾಡಿದೆವು. ಅಲ್ಲಿ ಒಂದು ದೇವಸ್ಥಾನ ಇದೆ, ಆದಿಶಕ್ತಿ ಅಂತ, ಬಂಡೆಕಲ್ಲಿನ ಒಳಗೆ ಉದ್ಭವದ ಕಾಶಿ ಅದಕ್ಕೆ ತುಂಬ ಹೆಲ್ಪ್ ಮಾಡಿ ಆ ದೇವಸ್ಥಾನ ಕಟ್ಟಲಿಕ್ಕೆ ತುಂಬ ಪ್ರಯತ್ನ ಪಟ್ಟವರು. ಅವರನ್ನು ಆತ್ಮಪೂರ್ವಕವಾಗಿ ನಾವೆಲ್ಲರೂ ಸಂಘದ ಪರವಾಗಿ ನಾವು ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಸುಳ್ಯದ ರಾಧಾಕೃಷ್ಣನ್, ನಿವೃತ್ತ ಫಾರೆಸ್ಟ್ ಆಫೀಸರ್ ಅವರು ನೋಡಲಿಕ್ಕೆ ಹಾಗೆ ಇದ್ದರೂ ಕೂಡ ನಮ್ಮ ಸಾಧಾರಣ ನಮಗಿಂತ ಸ್ವಲ್ಪ ಪ್ರಾಯಕ್ಕೆ ಸಣ್ಣವರು, ಅವರು ಎಳೆ ವಯಸ್ಸಿನವರು ಓಡಿದಾಗೆ ನಮ್ಮೊಟ್ಟಿಗೆ ಓಡ್ತಾ ಇದ್ದಾರೆ. ಸುಳ್ಯಕ್ಕೆ ಹೋದರೆ ಅವರ ಕಾರ್ನಲ್ಲಿ ಅಥವಾ ಬೇರೆ ನಾವು ಹೋದರೆ ಅವರೊಟ್ಟಿಗೆ ನಮ್ಮೊಟ್ಟಿಗೆ ಮನೆಗೆ ಬಂದು ಸಹಕರಿಸಿ ಈ ಸಂಘಕ್ಕೆ ಇನ್ನಷ್ಟು ಒಂದು ಹುಮ್ಮಸ್ಸು ಕೊಟ್ಟವರು ನಮ್ಮ ರಾಧಾಕೃಷ್ಣರು. ಅವರಿಗೂ ಕೂಡ ನಾನು ನಮ್ಮ ಜಾತಿಯ ಸಂಘದ ಪರವಾಗಿ ನಾನು ತುಂಬ ಹೃದಯ ಸ್ವಾಗತಿಸ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿ, ನಮ್ಮ ಹೋದ ವರ್ಷ ಮಹಾಸಭೆಯಲ್ಲಿ ನಾವು ನೆಲ್ಲಿಯಾಡಿಯ ವ್ಯಕ್ತಿಯವರು ಪ್ರಶಾಂತ್ ಕುಮಾರ್ ಅವರನ್ನು ನಾವು ಆರಿಸಿದೆವು. ಆರಿಸುವಾಗ ದೂರದ ವ್ಯಕ್ತಿ ಆರಿಸಿದ್ದಾರೆ ಅಂತ ಹೇಳಿ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರೆ. ಆದ್ದರಿಂದ ಅವರು ಇವತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ವಿಡಿಯೋ ಮಾಡ್ತಾ ಇದ್ದಾರೆ. ಅವರ ಸ್ವಂತ ಚಾನಲ್ ಇದೆ, ಪುತ್ತೂರು ಕಡಬಾದವರಿಗೆಲ್ಲ ಟಿ ವಿಯಲ್ಲಿ ಬರ್ತದೆ, ಅವರದೇ ಎಲ್ಲ ಅದು ರೆಕಾರ್ಡ್ ಆಗ್ತಾ ಉಂಟು. ಅವರೇ ಒಂದು 4-5 ಇದು ಕಂಪ್ಯೂಟ್ರು ಕ್ಲಾಸನ್ನು ಇಟ್ಕೊಂಡಿದ್ದಾರೆ. ಅವರು ಒಳ್ಳೆಯ ಹುರುಪಿನ ವ್ಯಕ್ತಿ. ಅವರಿಗೆ ಇನ್ನೂ ಕೂಡ ಅವರು ಇದರಲ್ಲಿ ಮುಂದೆ ಹೋಗಿ ಉನ್ನತ ಒಂದು ಕೆಲಸ ಎಲ್ಲ ಮಾಡಲಿ ಅಂತ ಹೇಳಿ ನಾವು ದಕ್ಷಿಣ ಜಿಲ್ಲಾ ಗೊಲ್ಲ ಯಾದವ ಸಂಘದಿಂದ ನಾನು ಹೃದಯಪೂರ್ವಕ ಸ್ವಾಗತ ಮಾಡ್ತಾ ಇದ್ದೇನೆ. ಸುಧಾಕರ್ ನಮ್ಮವರೇ ಆದ ಉಳ್ಳಾಳದವರು, ಅವರು ನಮ್ಮ ಹೊಸ ಖಜಾಂಚಿಯಾಗಿ ಬಂದಿದ್ದಾರೆ. ಲೆಕ್ಕ ಚುಕ್ತ, ಒಂದು ನಯ ಪೈಸಾ ಅದು ಕೆಳಗೂ ಹೋಗುವುದಿಲ್ಲ, ಅದು ಮೇಲೂ ಹೋಗುವುದಿಲ್ಲ. ಕೊಡುವಾಗ ಎಲ್ಲ ನೋಡ್ತಾರೆ, ಯಾರಿಗೆ ಕೊಡೋದು, ಏನು ಕೊಡೋದು ಅಂತ ಹೇಳಿಕೊಡು. ಅಷ್ಟು ಒಂದು ಒಳ್ಳೆಯ ಖಜಾಂಚಿಯಾಗಿ ನಮಗೆ ಬಂದಿದ್ದಾರೆ. ಹುರುಪಿನಿಂದ ನಮ್ಮ ಸಂಘಕ್ಕೆ ಇಲ್ಲೆಲ್ಲ ತಿರುಗಿ ಹುರುಪಿನ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ನಾನು ಹೃದಯಪೂರ್ವಕವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಗೊಲ್ಲ ಯಾದವಿಂದ ಸ್ವಾಗತಿಸ್ತಾ ಇದ್ದಾನೆ. ನಮ್ಮ ಸಂಘ ನಡೆದು ಬಂದ ದಾರಿ ಒಂದು ಹೇಳ್ತಾ ಇದ್ದೇನೆ. ಅಂದರೆ ಸಾಧಾರಣ 51-52 ವರ್ಷದ ಮೊದಲು ನಾವು ಸಂಘಟನೆ ಮಂಗಳೂರಿನಲ್ಲಿ ಮಾಡಿದೆವು. ಆಗ ನಮ್ಮೊಟ್ಟಿಗೆ ಇದ್ದವರು ಒಬ್ಬರು ವಾಮನರು ಅಂತ ಇದ್ದಾರೆ, ಅಲ್ಲಿ ಹಿಂದೆ ಕೂತ್ಕೊಂಡಿದ್ದಾರೆ, ಹಿರಿಯ ವ್ಯಕ್ತಿಯವರು. ಮತ್ತೆ ಎಲ್ಲ ಶುಭಕರ್ ಅಂತ ಇದ್ದಾರೆ, ಮತ್ತು ನಾನು
ಕೆಲವು ಮಾತ್ರ ಬೆರಳೆಣಿಕೆಯಷ್ಟು ಮೊದಲಿನವರಿದ್ದದ್ದು. ನಾವು ಬಹಳ ಒಳ್ಳೆಯ ರೀತಿಯಲ್ಲಿ ಆ ಸಂಘಟನೆಯನ್ನು ಮಾಡ್ತಾ ಇದ್ದೆವು. ಕಾರಣಾಂತರಗಳಿಂದ ಆಗೆಲ್ಲ ಮೆಂಬರ್ಶಿಪ್ ತೆಗೆದು ₹1, 25 ಜನ ಬಂದು ತಾಜ್ಮಹಲ್ ಹೋಟೆಲ್ನ ಚಾ ತರಿಸೋದು, ಆ ₹1 ಅಲ್ಲಿಗೆ ಸರಿ, ನಮಗೆ ಮುಂದೆ ಹೋಗಲಿಕ್ಕೆ ಬಿಡಲಿಲ್ಲ. ಮತ್ತು ಉನ್ನತ ಸ್ಥಾನದ ವ್ಯಕ್ತಿತ್ವದಲ್ಲಿ ವಿದ್ಯೆ ಕಲಿತವರು ಕೂಡ ನಮ್ಮಲ್ಲಿ ಇರಲಿಲ್ಲ. ಅಡರ್ತೋಡಿದ ಆಗ ನಾವು ಎಲ್ಲೆಲ್ಲಿ ಹೋಗಿದ್ದೇವೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಒಂದಾಗಿತ್ತಾಗ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಜಿಲ್ಲೆ ಒಂದಾಗಿ ಮಾಡಿ ನಾವು ಕೊಪ್ಪ, ಶೃಂಗೇರಿ, ತಾಳಕೊಪ್ಪ ಅಲ್ಲೆಲ್ಲ ಹೋಗಿದ್ದೇವೆ. ನಾವು ಚಿತ್ರದುರ್ಗಕ್ಕೆಲ್ಲ ಹೋಗಿದ್ದೇವೆ. ಹೋಗಿ ಅದನ್ನು ಮುಂದುವರಿಸಿ ನಡುವಾಗ ಅದು ಕಾರಣಾಂತರದಿಂದ ಅದು ಸ್ವಲ್ಪ ನಿಂತ ಇದನ್ನು ನಮಗೇನು ಅದನ್ನು ಎಬ್ಬಿಸಲಿಕ್ಕೆ ಆಗಲಿಲ್ಲ. ಲಾಸ್ಟಿಗೆ ನಮ್ಮ ಈ ಖಜಾಂಚಿಯ ತಂದೆ ಸೀತಾರಾಮ್ ರಾವ್ ಅಂತ ಇದ್ದಾರೆ, ತುಂಬ ಪ್ರಾಯದವರು, ಸಾಧಾರಣ 88-90 ವರ್ಷ ಆಯಿತು ಅವರಿಗೆ. ಅವರು ನನ್ನ ಚಿಕ್ಕಪ್ಪ. ಅವರು ಮತ್ತು ಈ ವಾಮನರು ಬಹಳ ಆಪ್ತ ಪ್ರಿಯರು ಇಬ್ಬರು ಕೂಡ. ಅವರಿಬ್ಬರು ಕೂಡ ಸೇರಿ ಎಲ್ಲ ಜಾತಿಗೆ ಒಂದು ಸಂಘ ಇದೆ, ನಮ್ಮ ಸಂಘ ಇಲ್ಲಿ ನಿಂತಿದೆ. ಇದನ್ನು ಏನಾದರೂ ಮಾಡಿ ಆಗ ಇದ್ದಿಲಿದ್ದು ರೈಲಿತ್ತು, ಅದಕ್ಕೆ ಡೀಸೆಲೆಲ್ಲ ಹಾಕಿ ಆದರೂ ಏನಾದರೂ ಓಡಿಸಬೇಕು ಅಂತೇಳಿ ಅವರು ನಮಗೆ ಸೂಚನೆ ಕೊಟ್ಟು ಪ್ರಯತ್ನಿಸಿದರು. ಆಗೆಲ್ಲ ನಾವೆಲ್ಲ ಒಂದು 14 ಜನ ಮಾನ್ಯದವರು, ಮಂಗಳೂರಿನವರೆಲ್ಲ ಕೂಡಿ, ಈಗಿನ ಖಜಾಂಚಿ, ಮಾಜಿ ಖಜಾಂಚಿಯವರು, ಮಾಜಿ ಅಧ್ಯಕ್ಷರು ಇವರೆಲ್ಲ ಕೂಡಿಕೊಂಡು ನಾವು 14 ಜನ ಬರೀ ₹100 ಹಾಕಿ ₹1,400 ಕೊಟ್ಟು ನಾವು ಆ ಸಂಘವನ್ನು ಉದ್ಘಾಟನೆ ಮಾಡಿದೆವು. ನಿಜವಾಗಿ ಭಾಳ ಖುಷಿ ಆಗ್ತದೆ. ಆ ಸಂಘ ಇಷ್ಟು ಬೆಳೆದು ಬಂತಂತ ಹೇಳಿದರೆ 16 ವರ್ಷದಲ್ಲಿ, ನಾವು 51 ವರ್ಷದಲ್ಲಿ ಇದೇ ಬೆಳೆದು ಬಂದಿದ್ದರೆ ಇವತ್ತು ಸುವರ್ಣ ಮಹೋತ್ಸವ ಆಗ್ತಿತ್ತು ನಮ್ಮ ಸಂಘಕ್ಕೆ. ಆದರೂ ಭಾಳ ಒಳ್ಳೆಯ ರೀತಿಯಲ್ಲಿ ನಾವು ಮುಂದುವರಿಕೊಂಡು ಬಂದೆವು. ಅದು ಮೇಯ್ನ್ ಕಾರಣ ನಾವಲ್ಲ, ನಮ್ಮನ್ನು ನೀವು ಆರಿಸ್ತೀರಿ. ನಮಗೆ ಪದವಿ ಮುಖ್ಯ ಅಲ್ಲ. ಯಾರೊಬ್ಬರು ಕೂಡ ನಾನು ಹೇಳ್ತೇನೆ, ನಿಮಗೆ ಪದವಿ ಮುಖ್ಯ ಅಲ್ಲ. ಪದವಿ ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ನಮ್ಮ ಸಂಘಟನೆ ಇದು ಪಕ್ಷದ ಸಂಘ ಅಲ್ಲ, ಅಥವಾ ನಿಮ್ಮ ಇದು ದೇವಸ್ಥಾನದ್ದು ಅಥವಾ ಕ್ಲಬ್ಬಿದ ಸಂಘ ಅಲ್ಲ. ಇದು ನಮ್ಮ ಜಾತಿಯ ಸಂಘ. ಈ ಜಾತಿಯ ಸಂಘಕ್ಕೆ ನಾವು ನಮ್ಮ ಮನಸಾರೆ ಇದಕ್ಕೆ ಕೊಡುಗೆ ಕೊಡಬೇಕು, ಮನಸಾರೆ ಕೆಲಸ ಮಾಡಬೇಕು. ನನಗೆ ಹುದ್ದೆ ಇಲ್ಲ ಅಂತ ದೂರ ನಿಲ್ಲುವುದು ಅಲ್ಲ, ಹುದ್ದೆ ಇದ್ದವರು ಬದಿಗೆ ನಿಲ್ಲುವುದು ಅದು ಸಲ್ಲದು. ಏನೆಂದರೆ ಎಲ್ಲರೂ ಕೂಡಿ ಒಬ್ರಿಗೊಬ್ರಿಗೆ ಆಸ್ಪದ ಕೊಡಬೇಕು. ಇವತ್ತು ಅಧ್ಯಕ್ಷ ಇದ್ದವ ನಾಳೆ ಮತ್ತೊಬ್ಬ ಆಗ್ತಾನೆ, ಇನ್ನೊಬ್ಬ ಉಪಾಧ್ಯಕ್ಷ ಆಗ್ತಾನೆ, ಅಥವಾ ಖಜಾಂಚಿ ಬೇರೆ ಆಗ್ತಾನೆ. ನಾವು ಯಾರು ಆದರೂ ಕೂಡ ಕಮಿಟಿಯವರು ಸರಿ ಇದ್ದರೆ ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಊರಿನವರು ನೀವು ಇವತ್ತು ನಿಮ್ಮ ದೇಣಿಗೆ ಕೊಟ್ಟು ನೀವು ಸಹಕರಿಸಿದ್ರಿಂದ ಇಷ್ಟು ಒಂದು ಒಳ್ಳೆ ವಿಜೃಂಭಿಸಿ ನಮ್ಮ ಈ ಸಂಘ ನಡೀತದೆ. ಇದೆಲ್ಲ ನೋಡುವಾಗ ಕೆಲವರಿಗೆ ಆಗ್ತದೆ, ಇಷ್ಟೆಲ್ಲ ಮುಂದುವರಿದಲ್ಲ ನಮ್ಮ ಸಂಘ ಅಂತ ಹೇಳ್ಕೊಂಡು. ಆದ್ದರಿಂದ ಇನ್ನೂ ಮುಂದೆ ಸಂಘ ಇದನ್ನು ಮುಂದುವರಿಸಲಿಕ್ಕೆ ನೀವೆಲ್ಲ ಹೃದಯಪೂರ್ವಕವಾಗಿ ನೀವು ಇದನ್ನು ನಿಮಗೆ ಇದಕ್ಕೆ ಸಹಾಯ ಕೊಡಬೇಕು. ಯಾರು ಅನುಕೂಲ ಇದ್ದರೂ ಅವರು ನೀವು ಮಹಾಪೋಷಕರಾಗಿ, ಅದು ಸ್ಥಿರ, ನಿಮ್ಮ ಹೆಸರು ಸ್ಥಿರ. ಮತ್ತು ಒಂದು ಅನುಕೂಲ ಸಾಧಾರಣ ಹುದ್ದೆಯವರು 5,000 ಕೊಟ್ಟು ನೀವು ಪೋಷಕರಾಗಿ, ಇಲ್ಲಂದರೆ ಅಜೀವ ಸದಸ್ಯರಾಗಿ. ಯಾರು ₹100 ಮೆಂಬರಿಗೆ ಆಸೆ ಮಾಡಬೇಡಿ. ನೀವು 1,000 ಕೊಟ್ಟರೆ ನಿಮ್ಮ ಮಕ್ಕಳು ಒಂದು 2-3 ಮಕ್ಕಳಿದ್ದು ಪುಸ್ತಕದ ಹಣ, ಅದು ನಿಮಗೆ ಏನು ಬೇಸರ ಇಲ್ಲ. ಆದ್ದರಿಂದ ದಯವಿಟ್ಟು ಇನ್ನು ಮುಂದೆ ಇದು ಮುಂದೆ ಸಾಗಲಿಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಸತ್ಯವಾದುದನ್ನೇ ಮಾತನಾಡತಕ್ಕದ್ದು, ಪ್ರಿಯವಾದುದನ್ನೇ ಮಾತನಾಡತಕ್ಕದ್ದು. ಅಪ್ರಿಯವಾದ ಸತ್ಯವನ್ನು ಮಾತನಾಡತಕ್ಕದ್ದಲ್ಲ, ಪ್ರಿಯವಾಗಿರುವ ಸುಳ್ಳನ್ನು ಮಾತನಾಡತಕ್ಕದ್ದಲ್ಲ ಎಂದು ಧರ್ಮಶಾಸ್ತ್ರ ಹೇಳುತ್ತದೆ. ಈ ಧರ್ಮಶಾಸ್ತ್ರದ ಆಧಾರದಲ್ಲಿ ನಿಂತಿರುವಂತಹ ನಮ್ಮ ಸಮಾಜವು ನಮ್ಮ ಇಂದಿನ ಕಾರ್ಯಕ್ರಮವನ್ನು ದೀಪ ಉರಿಸುವ ಮೂಲಕ ಉದ್ಘಾಟನೆಗೊಳಿಸಬೇಕು ಎಂದು ಉದ್ಘಾಟನಕ್ಕಾಗಿ ಆಗಮಿಸಿದಂತಹ ಡಾಕ್ಟರ್ ಪಿ ಜನಾರ್ದನ್ ಅಡೂರ್ ಹಾಗೂ ವೇದಿಕೆಯಲ್ಲಿರುವ ಸರ್ವರನ್ನು ಆದರಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ. ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ. ದೀಪಜ್ಯೋತಿರ್ನಮೋಸ್ತುತೆ, ದೀಪಜ್ಯೋತಿರ್ನಮೋಸ್ತುತೆ. ಶುಭಂ ಕುರುತ್ವಂ ಕಲ್ಯಾಣಂ. ಆರೋಗ್ಯಂ ಧನ ಸಂಪದ. ಇಂದಿನ ಕಾರ್ಯಕ್ರಮದ ಗೌರವಾನ್ವಿತರೆ ಹಾಗೂ
ಸಭೆಯಲ್ಲಿ ಆಸೀನರಾದಂಥ ಸ್ವಜಾತಿ ಬಾಂಧವರಿಗೆ ಪ್ರಪ್ರಥಮವಾಗಿ ವಂದಿಸುತ್ತಾ ಗತಕಾಲದ ವರದಿಯನ್ನು ತಮ್ಮ ಮುಂದೆ ಇಡಲು ಸಂತೋಷಪಡುತ್ತಿದ್ದೇನೆ. ಯದುವಂಶದ ದೇವತಾ ಮನುಷ್ಯನಾದ ಶ್ರೀಕೃಷ್ಣನನ್ನು ಭಕ್ತಿಯಿಂದ ನೆನೆಯುತ್ತಾ 16ನೇ ವರ್ಷದ ಮಹಾಸಭೆಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲರನ್ನು ಮಗದೊಮ್ಮೆ ವಂದಿಸುತ್ತಾ ಸಂಕ್ಷಿಪ್ತ ಪರಿಚಯ. ದಕ್ಷಿಣ ಕನ್ನಡ ಜಿಲ್ಲಾ ಯಾದವ ಸಮಾಜವು 1971ರಲ್ಲಿ ಸ್ಥಾಪನೆಯಾಯಿತು. ಸಂಘವನ್ನು ಇನ್ನಷ್ಟು ಬಲಗೊಳಿಸುವ ಉದ್ದೇಶದಿಂದ 2007-2008ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಗೊಲ್ಲ ಯಾದವ ಸಮಾಜ ಸೇವಾ ಸಂಘ ಎಂಬ ನಾಮಕರಣದೊಂದಿಗೆ ರಿಜಿಸ್ಟರ್ ನಂಬರ್ 71/7/2008 ಪ್ರಕಾರ ನೋಂದಾವಣೆಗೊಂಡಿತು. ಕಾರ್ಯಕಾರ ಸಮಿತಿ 19/6/2022 ಭಾನುವಾರ 2021-22ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಬಾಲಂಭಟ್ ಹಾಲ್ ಮಂಗಳೂರಿನಲ್ಲಿ ನಡೆಯಿತು. ಈ ವಾರ್ಷಿಕ ಮಹಾಸಭೆಯಲ್ಲಿ 2023ರಿಂದ 2026ವರೆಗಿನ ನೂತನ ಪದಾಧಿಕಾರಿಗಳನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಗೌರವಾಧ್ಯಕ್ಷರಾಗಿ ಪ್ರಮೋದ್ ಕುಮಾರ್ ರಾವ್, ಅಧ್ಯಕ್ಷರಾಗಿ TR ಕುಮಾರಸ್ವಾಮಿ, ಉಪಾಧ್ಯಕ್ಷರಾಗಿ ರಾಧಾಕೃಷ್ಣ ಸುಳ್ಯ, ವಿಜಯ್ ಕುಮಾರ್ ಮೂಡುಬಿದ್ರೆ, ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಶಾಂತ್ CH ನೆಲ್ಯಾಡಿ, ಖಜಾಂಚಿಯಾಗಿ ಸುಧಾಕರ್ ಯು, ಜೊತೆ ಕಾರ್ಯದರ್ಶಿಯಾಗಿ ಶುಭಾಕರ್ ಉಳ್ಳಾಳ, ಗೌರವಾನ್ವಿತ ಸಲಹೆಗಾರರಾಗಿ ಶ್ರೀ ಗಿರೀಶ್ ಕುಮಾರ್, ಕೃಷ್ಣಯ್ಯ ಅಂಬಲಮೊಗೆರು, ಮನೋರಮ ಕಡಬ, ಸದಾಶಿವ ಹನಿಯಡ್ಕ ಸುಳ್ಯ. ಜಿಲ್ಲಾ ಎಲ್ಲ ವಲಯಗಳಿಂದ ಪ್ರತಿನಿಧಿಗಳನ್ನು ಕಾರ್ಯಕಾರಿ ಸಮಿತಿಗೆ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಮಾಜವನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಯುವಕರ ಯುವ ವೇದಿಕೆಯನ್ನು ಮಾಡಲಾಯಿತು. ಸದಸ್ಯತನ ಪ್ರಸ್ತುತ ವರ್ಷ 10,000ಕ್ಕಿಂತ ಮೇಲ್ಪಟ್ಟ ಹಣವನ್ನು ನೀಡಿದ 15 ಜನ ಮಹಾಪೋಷಕರು, ರೂ 5,000ಕ್ಕಿಂತ ಮೇಲ್ಪಟ್ಟ ಹಣವನ್ನು ನೀಡಿದ 25 ಮಂದಿ ಪೋಷಕರು ಹಾಗೂ 1,000ವನ್ನು ನೀಡಿದ 334 ಮಂದಿ ಅಜೀವ ಸದಸ್ಯರು ಅಲ್ಲದೆ ರೂ 100ನ್ನು ನೀಡಿದ ವಾರ್ಷಿಕ ಸದಸ್ಯರನ್ನು ಹೊಂದಿದ್ದ ನಮ್ಮ ಸಂಘವು. ಸಂಘದ ಚಟುವಟಿಕೆಗಳು: ದಿನಾಂಕ 3/7/2022ರಂದು ಬೆಳಗ್ಗೆ 10:30ಕ್ಕೆ ಸರಿಯಾಗಿ ಗೊಲ್ಲ ಯಾದವ ಸೇವಾ ಸಮಾಜದ ಕಾರ್ಯಕಾರಿ ಸಭೆಯು ಸಂಘದ ತೊಕ್ಕೊಟ್ಟಿನಲ್ಲಿ ನಡೆಯಿತು. ಶ್ರೀಮತಿ ಜಯಂತಿಯವರು ಪ್ರಾರ್ಥನೆಯೊಂದಿಗೆ ಸಭೆಯು ಆರಂಭಗೊಂಡಿತು. ನಿಕಟಪೂರ್ವ ಕಾರ್ಯದರ್ಶಿ ಪದ್ಮನಾಭರವರು ಗತಕಾಲದ ವರದಿಯನ್ನು ಸಭೆಗೆ ಮಂಡಿಸಿದರು. ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷರಾಗಿ TR ಕೃಷ್ಣಮೂರ್ತಿ, ಗೌರವಾಧ್ಯಕ್ಷರಾಗಿ UN ಪ್ರಮೋದ್ ಕುಮಾರ್ ರಾವ್, ಉಪಾಧ್ಯಕ್ಷರಾಗಿ ರಾಧಾಕೃಷ್ಣ, ಕಾರ್ಯದರ್ಶಿಯಾಗಿ ಪ್ರಶಾಂತ್ CH, ಕೋಶಾಧಿಕಾರಿಯಾಗಿ ಸುಧಾಕರ್ ಯು ಉಪಸ್ಥಿತರಿದ್ದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಯವರಿಗೆ ಅಧಿಕಾರ ಹಸ್ತಾಂತರಿಸಲಾಯಿತು. ದಿನಾಂಕ 24/5/2022ರಂದು ಬೆಳಿಗ್ಗೆ 10:30ಕ್ಕೆ ಗೊಲ್ಲ ಯಾದವ ಸೇವಾ ಸಂಘ ಕಾರ್ಯಕಾರಿ ಸಭೆಯು ಸಂಘದ ಕಚೇರಿ ತೊಕ್ಕೊಟ್ಟಿನಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು TR ಕುಮಾರಸ್ವಾಮಿ ಅವರು ವಹಿಸಿದರು. ಸಭೆಯಲ್ಲಿ 7/8/2022ರಂದು ಭಾನುವಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ಬಗ್ಗೆ ನಿರ್ಣಯಿಸಲಾಯಿತು. ಸ್ವಜಾತಿ ಬಾಂಧವರಿಗೆ ವಿವಿಧ ರೀತಿಯ ಸಾಂಸ್ಕೃತಿಕ ಸ್ಪರ್ಧೆಯನ್ನು ನಡೆಸುವಂತೆ ನಿರ್ಣಯಿಸಲಾಯಿತು. ಸಂಘಕ್ಕೆ 25 ಸಂಖ್ಯೆಯ ಕುರ್ಚಿಗಳನ್ನು, 2 ಸ್ಟ್ಯಾಂಡ್ ಫ್ಯಾನ್ ಹಾಗೂ ಸ್ಟೇಜಿಗೆ ಹಿಂಭಾಗದ ಪರದೆಯನ್ನು ಖರೀದಿಸುವ ತೀರ್ಮಾನಿಸಲಾಯಿತು. ದಿನಾಂಕ 7/8/2022ರಂದು ಆದಿತ್ಯವಾರ ಗೊಲ್ಲ ಯಾದವ ಸಂಘ ವತಿಯಿಂದ ಸಂಘದ ಕಚೇರಿ ತೊಕ್ಕೊಟ್ಟಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ಸ್ವಜಾತಿ ಬಾಂಧವರಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ಹಾಗೂ ಸರ್ಟಿಫಿಕೇಟನ್ನು ನೀಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ TR ಕುಮಾರಸ್ವಾಮಿ, ಗೌರವಾಧ್ಯಕ್ಷರಾದ ಪ್ರಮೋದ್ ಕುಮಾರ್, ಕಾರ್ಯದರ್ಶಿ ಪ್ರಶಾಂತ್ CH, ಕೋಶಾಧಿಕಾರಿ ಸುಧಾಕರ್ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಯುವ ವೇದಿಕೆ ಅಧ್ಯಕ್ಷರು ಹಾಗೂ ಸದಸ್ಯರು ಕಾರ್ಯಕ್ರಮದ ಯಶಸ್ವಿಗೆ ತುಂಬು ಹೃದಯದ ಸಹಕಾರವನ್ನು ನೀಡಿದರು. ದಿನಾಂಕ 18/6/2023ರಂದು ಆದಿತ್ಯವಾರ ಗೊಲ್ಲ ಯಾದವ ಸೇವಾ ಸಂಘ ರಿಜಿಸ್ಟರ್ ವತಿಯಿಂದ ನಮ್ಮ ಸಂಘದ ಕಚೇರಿ ತೊಕ್ಕೊಟ್ಟಿನಲ್ಲಿ ಕಾರ್ಯಕಾರಿ ಸಮಿತಿಯು ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು TR ಕುಮಾರಸ್ವಾಮಿ ವಹಿಸಿದರು. ಸಭೆಯಲ್ಲಿ ಮಹಾಸಭೆಯ ದಿನ ನಿಗದಿ ಮಾಡಲಾಯಿತು. ಸಭೆಯಲ್ಲಿ ನಡೆಯಬೇಕಾದ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಲಾಯಿತು. ದಿನಾಂಕ 23/7/2023ರಂದು ಆದಿತ್ಯವಾರ ಸಂಘದ ಕಚೇರಿಯಲ್ಲಿ ಕಾರ್ಯಕಾರಿ ಸಭೆಯನ್ನು ಕರೆಯಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು TR ಕುಮಾರಸ್ವಾಮಿ ವಹಿಸಿದರು. ಸಭೆಯ ತಯಾರಿಯ ಬಗ್ಗೆ, ಆಮಂತ್ರಣದ ಹಂಚಿಕೆಯ ಬಗ್ಗೆ ಚರ್ಚಿಸಲಾಯಿತು. ದಿನಾಂಕ 30/7/23ರಂದು ಬೆಳ್ತಂಗಡಿ ತಾಲೂಕಿನ ಕಾಶಿಪಟ್ಟಣದಲ್ಲಿ ಬೆಳ್ತಂಗಡಿ ತಾಲೂಕಿನ ವಲಯವನ್ನು ರಚಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಘದ ಅಧ್ಯಕ್ಷರಾದ TR ಕುಮಾರಸ್ವಾಮಿ, ಗೌರವಾಧ್ಯಕ್ಷರಾದ UN ಪ್ರಮೋದ್ ಕುಮಾರ್ ರಾವ್,
ಕಾರ್ಯದರ್ಶಿ ಪ್ರಶಾಂತ್ ಸಿಯೇಜ್, ಉಪಾಧ್ಯಕ್ಷರಾದ ವಿಜಯ್ ಕುಮಾರ್, ಖಜಾಂಚಿಯಾದ ಸುಧಾಕರ್ ಯು, ಜೊತೆ ಕಾರ್ಯದರ್ಶಿಯಾದ ಶುಭಾಕರ್ ಉಳ್ಳಾಳ, ನಿಕಟಪೂರ್ವ ಕಾರ್ಯದರ್ಶಿ ಕೃಷ್ಣಯ್ಯ, ನಿಕಟಪೂರ್ವ ಖಜಾಂಚಿ ಅನಿಲ್ ಕುಮಾರ್ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಸಂಘದ ಆಶಯ: ಗೊಲ್ಲ ಯಾದವ ಜನಾಂಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹ, ಸರಕಾರಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುವುದು ಅಲ್ಲದೆ ಸರ್ಕಾರದಿಂದ ದೊರೆಯುವಂಥ ಪ್ರೋತ್ಸಾಹಗಳನ್ನು ಹಾಗೂ ಸವಲತ್ತುಗಳನ್ನು ಪಡೆಯುವಲ್ಲಿ ಸಹಕರಿಸುವುದು. ಸಂಘದ ಯೋಜನೆಗಳು: ಸಂಘಕ್ಕೆ ಹೆಚ್ಚು ಮಂದಿ ಸ್ವಜಾತಿ ಬಾಂಧವರು ಸದಸ್ಯರಾಗುವುದು, ವಲಯವಾರು ಸಂಘವನ್ನು ರಚಿಸಿ ಸಂಘಟನೆಯನ್ನು ಬಲಪಡಿಸುವ ಮೂಲಕ ಸ್ವಜಾತಿ ಬಾಂಧವರನ್ನು ಮುಖ್ಯವಾಹಿನಿಗೆ ಬರುವಂತೆ ಪ್ರೇರೇಪಿಸುವುದು. ನಮ್ಮ ಸಂಘಕ್ಕೆ ದಾನದ ರೂಪದಲ್ಲಿ ಉಳ್ಳಾಳದಲ್ಲಿ 8.5 ಸೆಂಟ್ಸ್ ಜಾಗವನ್ನು ಶ್ರೀಮತಿ ಜಯಲಕ್ಷ್ಮಿ ಶುಭಕರ್ ಉಳ್ಳಾಳ ನೀಡಿರುತ್ತಾರೆ. ಈ ಜಾಗದಲ್ಲಿ ಗೊಲ್ಲ ಯಾದವ ಸಮುದಾಯ ಭವನವನ್ನು ಅತ್ಯಂತ ಶೀಘ್ರದಲ್ಲಿ ನಿರ್ಮಾಣ ಮಾಡುವುದೆಂದು, ಇದಕ್ಕೆ ಎಲ್ಲ ಸ್ವಜಾತಿ ಬಾಂಧವರು ತುಂಬು ಹೃದಯದ ಸಹಕಾರವನ್ನು ನೀಡುವುದರ ಮೂಲಕ ನಿರ್ಮಾಣ ಮಾಡುವನ್ನು ಉದ್ದೇಶಿಸಲಾಗಿದೆ. ಉಪಸಂಹಾರ: ಮನುಷ್ಯನು ಮುಹೂರ್ತ ಇಲ್ಲದೆ ಹುಟ್ಟುತ್ತಾನೆ ಮತ್ತು ಮೂರ್ತ ಇಲ್ಲದೆ ಸಾಯುತ್ತಾನೆ. ಮನುಷ್ಯನೆಂಬವನು ಮೂರ್ತ ಇಲ್ಲದೆ ಹುಟ್ಟುತ್ತಾನೆ ಹಾಗೂ ಮೂರ್ತ ಇಲ್ಲದೆ ಸಾಯುತ್ತಾನೆ. ಆದರೂ ಕೂಡ ಜೀವನ ಪರ್ಯಂತ ಶುಭ ಮುಹೂರ್ತದ ಹಿಂದೆ ಓಡುತ್ತಾ ಇರುತ್ತಾನೆ ಎಂಬ ನಾನುಡಿಯಂತೆ ಸ್ವಜಾತಿ ಬಾಂಧವರಾದ ನಾವುಗಳು ಎಲ್ಲರಿಗೂ ಒಳಿತನ್ನು ಮಾಡುತ್ತಾ ಸಮಾಜದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸದೃಢವಾಗುವತ್ತ ಹೆಜ್ಜೆ ಹಾಕೋಣ ಅಂತ ಹೇಳುತ್ತಾ, ನಮ್ಮ ಸಂಘದ ಇಷ್ಟೊಂದು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮಗಳು, ಸಂಘಟನೆಗಳು ನಡೆಯಬೇಕಾದರೆ ಹಗಲಿರುಳು ಪಣತೊಟ್ಟಂಥ ನಮ್ಮ ಸಂಘದ ಗೌರವಾಧ್ಯಕ್ಷರಾದ UN ಪ್ರಮೋದ್ ಕುಮಾರ್ ಉಳ್ಳಾಳ, ಅಧ್ಯಕ್ಷರಾದ TR ಕುಮಾರಸ್ವಾಮಿ, ಕೋಶಾಧಿಕಾರಿಯಾದ ಸುಧಾಕರ್ ಯು, ಜೊತೆ ಕಾರ್ಯದರ್ಶಿಯಾದಂಥ ಶುಭಕರ್ ಉಳ್ಳಾಳ ಹಾಗೂ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳನ್ನು ಹಾಗೂ ಸಂಘದ ಬಲವರ್ಧನೆಗೆ ತನು ಮನದಿಂದ ಸಹಕರಿಸಿ ಪ್ರೋತ್ಸಾಹಿಸುವ ಎಲ್ಲ ಸ್ವಜಾತಿ ಬಾಂಧವರಿಗೂ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸುತ್ತಾ ಗತಕಾಲದ ವರದಿಯನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಯಾದವ, ಜೈ ಮಾಧವ. ಧನ್ಯವಾದಗಳು. ಉಪಸ್ಥಿತರಿರುವ ಗೌರವಾನ್ವಿತ ಸಭೆಯಲ್ಲಿ ಆಸೀನರಾಗಿರುವಂಥ ಸ್ವಜಾತಿ ಬಾಂಧವರಿಗೆ ವಂದಿಸುತ್ತಾ, ಸಂಘದ ಅಧ್ಯಕ್ಷರ ಅನುಮತಿ ಮೇರೆಗೆ 2022-23 ಸಾಲಿನ ವಾರ್ಷಿಕ ಲೆಕ್ಕಪತ್ರವನ್ನು ತಮ್ಮ ಮುಂದೆ ಇಡಲು ಸಂತೋಷ ಪಡುತ್ತೇನೆ. ಆರಂಭಿಕ ಶಿಲ್ಕು: ಕ್ಯಾಶ್ ಇನ್ ಹ್ಯಾಂಡ್ ಕೈಯಲ್ಲಿರುವ ಮೊತ್ತ 12,476. ಕೆನರಾ ಬ್ಯಾಂಕ್ ಹಂಪನಕಟ್ಟೆ SB ಅಕೌಂಟ್ನಲ್ಲಿರುವ ಒಟ್ಟು ಹಣ 1,07,024. ಸ್ವೀಕೃತಿ: ಲೈಫ್ ಮೆಂಬರ್ಶಿಪ್ ರಿಸೀವ್ಡ್ 80,100. ವಿದ್ಯಾನಿಧಿ ಕಲೆಕ್ಷನ್ 85,265. ಜಾಹೀರಾತು ಕಲೆಕ್ಷನ್ 34,000. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರೋಗ್ರಾಮ್ ಮಾಡಿದ ಸಂಗ್ರಹ 5,800. SB ಇಂಟ್ರೆಸ್ಟ್ 4,420. ಒಟ್ಟು 3,29,885. ಪಾವತಿಗಳು: ಆಡಿಟ್ ಚಾರ್ಜಸ್ 4,130. ರಿಜಿಸ್ಟ್ರೇಷನ್ ಚಾರ್ಜಸ್ ನವೀಕರಣ 2,193. ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಮಹಾಸಭೆ ಒಟ್ಟು ಖರ್ಚು 77,311. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಚೇರಿಯಲ್ಲಿ ಪ್ರೋಗ್ರಾಮ್ ಮಾಡಿದ ಖರ್ಚು 14,808. ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಪೆಟ್ರೋಲ್ 1,000. ನೋಟ್ಬುಕ್ಕು ಪುಸ್ತಕ ವಿತರಣೆ 20,086. ಸಂಡ್ರಿ ಎಕ್ಸ್ಪೆನ್ಸಸ್ ಪೀತಾಂಬರ ಪ್ಲಸ್ ಬ್ರಷ್ 67 ರೂಪಾಯಿ. ಡೊನೇಷನ್ ಅಲೆಮಾರಿ ಒಕ್ಕೂಟ ಮಹಾಸಭೆಯ ಉಪಹಾರಕ್ಕೆ 10,000. ಫರ್ನಿಚರ್ ಅಂದರೆ ಫ್ಯಾನ್ ಖರೀದಿ ಮಾಡಿದ್ದು 4,900. ಒಟ್ಟು 1,34,495. ಈಗ ಕ್ಯಾಶ್ ಇನ್ ಹ್ಯಾಂಡ್ ಕೈಯಲ್ಲಿರುವ ಹಣ 7,146. SB ಅಕೌಂಟು ನಮ್ಮ ಖಾತೆಯಲ್ಲಿ ಇರುವ ಹಣ 1,87,444. ಒಟ್ಟು 1,94,590 ರೂಪಾಯಿ. ಅದೇ ರೀತಿ ಬ್ಯಾಂಕ್ನಲ್ಲಿ FD ಇಟ್ಟದ್ದು 8,65,382 ರೂಪಾಯಿ. SB ಅಕೌಂಟಲ್ಲಿ ಟೋಟಲ್ ಇದುವರೆಗೆ ಇರುವ ದುಡ್ಡು 1,82,444 ರೂಪಾಯಿ ಮತ್ತು ಕೈಯಲ್ಲಿರುವ ಕ್ಯಾಶ್ ಹಣ 7,146. ಒಟ್ಟು ನಮ್ಮ ಸಂಘದಲ್ಲಿ ಇರುವಂಥ ಒಟ್ಟು ಮೊತ್ತ 10,59,972. ತಮಗೆ ವಾರ್ಷಿಕ ಲೆಕ್ಕಪತ್ರವನ್ನು ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಗೊಲ್ಲ ಸಮಾಜ ಇಲ್ಲಿ
ಸ್ಟಾರ್ಟ್ ಆಗಿ ಇದು 16ನೇ ವರ್ಷದ ವಾರ್ಷಿಕೋತ್ಸವ. ಇದನ್ನು ಇವತ್ತು ವಿಜೃಂಭಣೆಯಿಂದ ಇಲ್ಲಿ ಆಚರಿಸಿದ್ದಾರೆ. ಎಲ್ಲ ಮಕ್ಕಳು ಅವರ ಸ್ಪರ್ಧೆ, ಅವರ ಇದು ಕರಕೌಶಲವನ್ನು ಪ್ರದರ್ಶಿಸುತ್ತಾ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಅವರ ಇದನ್ನು ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು. ಅದರಂತೆ ಇಲ್ಲಿ ನಮ್ಮ ಸಮಾಜಕ್ಕೆ 8.5 ಸೆಂಟ್ ಸ್ಥಳ ಶ್ರೀಮತಿ ಜಯಲಕ್ಷ್ಮಿ ಸುಬಕರ್ರವರು ಕೊಟ್ಟು ದಾನವಾಗಿ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಬಿಲ್ಡಿಂಗನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದಾರೆ. ಅದಕ್ಕೆ ಎಲ್ಲರ ಸಹಾಯವಿದ್ದರೆ ಮಾತ್ರ ಆ ಬಿಲ್ಡಿಂಗ್ ಆಗ್ತದೆ. ಅದರಿಂದ ಸಾಧ್ಯವಾದಷ್ಟು ಎಲ್ಲರೂ ಮೆಂಬರ್ಗಳು ಅದಕ್ಕೆ ದೇಣಿಗೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತೇನೆ. ಅದರಂತೆ ನಾನು ಇಲ್ಲಿ ಈ ಸಂಘದ ವಾರ್ಷಿಕೋತ್ಸವವನ್ನು ಇನ್ನೂ ಬರುವ ವರ್ಷದಿಂದ ಇದಕ್ಕಿಂತಲೂ ವಿಜೃಂಭಣೆಯಿಂದ ಮಾಡಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಂತೆ ಮಾಡಬೇಕಾಗಿ ಕೇಳಿಕೊಂಡು ನಾನು ನನ್ನೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. 16ನೇ ವಾರ್ಷಿಕೋತ್ಸವದ ನಮ್ಮ ಜಾತಿ ಸಂಘದ 16ನೇ ವಾರ್ಷಿಕೋತ್ಸವವು ಇವತ್ತು 16 ವರ್ಷ ಮುಗೀತು ಅಂತ ಹೇಳೋದಕ್ಕೆ ನಮಗೆ ಸಂತೋಷವಾಗ್ತದೆ. ಎಲ್ಲವೂ ಇಷ್ಟರವರೆಗೆ ಚಂದದಲ್ಲೇ ಆಗಿದೆ. ಅದೇ ರೀತಿ ಇನ್ನು ಮುಂದೆ ಕೂಡ ನಮ್ಮ ಜಾತಿಯ ಮನೆಯವರೆಲ್ಲರನ್ನೂ ಮಕ್ಕಳನ್ನು ಕರೆದುಕೊಂಡು ಬಂದು ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿ ನಮ್ಮ ಸಂಘಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಕೇಳಿ ನಾನು ನನ್ನ ಎರಡೇ ಮಾತುಗಳನ್ನು ಮುಗಿಸ್ತೇನೆ. ಅತ್ಯಧಿಕ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಯನ್ನು ನಾವು ಈ ಸಂದರ್ಭದಲ್ಲಿ ನಗದು ಬಹುಮಾನವನ್ನು ಕೊಟ್ಟು ಗೌರವಿಸ್ತಿದ್ದೇವೆ. ಈ ಬಹುಮಾನವನ್ನು ನಮ್ಮ ಗೌರವಾನ್ವಿತ ಅತಿಥಿಗಳಾದ ಶ್ರೀಮಾನ್ ಡಾಕ್ಟರ್ ಜನಾರ್ದನ್ ಅವರು ನೆರವೇರಿಸಿಕೊಡಬೇಕಾಗಿ ಅವರನ್ನು ನಾನು ಕೇಳಿಕೊಳ್ತಿದ್ದೇನೆ. ಇದು MCom ವ್ಯಾಸಂಗ ನಡೆಸ್ತಿದ್ದಾಳೆ. ಪೂರ್ಣಶ್ರೀ PUCಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದಂಥ ಯಾದವ ಸಮಾಜ ಸೇವಾ ಸಂಘದ ವತಿಯಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕರವಾಗಿ ಬರೆಯುವ ಪುಸ್ತಕಗಳನ್ನು ವಿತರಿಸುತ್ತಿದ್ದೇವೆ. ಈ ಪ್ರತಿಭಾ ಪುರಸ್ಕಾರ ಹಾಗೂ ಈ ಪುಸ್ತಕ ವಿತರಣೆಗೆ ನಮ್ಮ ಸಂಘದ ಹಲವಾರು ದಾನಿಗಳು ಬಹಳ ತುಂಬು ಮನಸ್ಸಿನಿಂದ ದಾನವನ್ನು ಕೊಡ್ತಾ ಇದ್ದಾರೆ. ಅವರನ್ನು ನೆನಪಿಸಿಕೊಳ್ತಾ ಅವರಿಗೆ ವಂದಿಸಿಕೊಳ್ತಾ ಈ ವರ್ಷದ ಪುಸ್ತಕ ವಿತರಣಾ ಪಟ್ಟಿಯನ್ನು ನಾನು ಓದಲಿಕ್ಕಿದ್ದೇನೆ. ನಾವು ಇದನ್ನು ವಲಯವಾರು ಮಾಡಿದ್ದೇವೆ. ಆದಷ್ಟು ಬೇಗ ಮಕ್ಕಳಿಗೆ ಮಾತ್ರ ಕೊಡೋದು ಅಂತ ಒಂದು ತೀರ್ಮಾನ ಆಗಿದೆ. ಮಕ್ಕಳು ಬಂದು ನಮ್ಮ ಕಾರ್ಯಕ್ರಮವನ್ನು ನೋಡಬೇಕು, ಹೀಗಿತ್ತು ಅಂತ ಅವರು ಮುಂದೆ ಅದನ್ನು ನೆನಪಿಸ್ಕೊಳ್ಬೇಕು ಎಂಬ ಕಾರಣಕ್ಕಾಗಿ ಮಕ್ಕಳು ಮೊದಲು ಬೆಳ್ತಂಗಡಿ ವಲಯದವರು ಎದುರು ಬರಬೇಕು. ಈಗಾಗಲೇ ಹೆಸರು ಕೊಟ್ಟಿರೋ ನಿಮಗೆ ಗೊತ್ತಿದೆ. ಆಮೇಲೆ ಉಳ್ಳಾಲ ಮತ್ತು ಮಂಗಳೂರಿನವರು, ಆಮೇಲೆ ಮೂಡಬಿದ್ರೆ, ಆಮೇಲೆ ಬಂಟ್ವಾಳ, ಸುಳ್ಯ, ಕೊನೆಯಲ್ಲಿ ಪುತ್ತೂರು. ಮೊದಲಾಗಿ ಬೆಳ್ತಂಗಡಿ ವಲಯದಿಂದ ಸ್ವಾತಿ ಶಶಿಧರ ಬೆಳಾಲ್ ಅವರ ಪುತ್ರಿ, 9ನೇ ತರಗತಿಯವಳು. ಇವರಿಗೆ ನಮ್ಮ ಇಂದಿನ ಅಭಿಷೇಕ್ ಬಾಲಕೃಷ್ಣ ಅವರ ಮಗಳು ಅಭಿಷೇಕ್ ಬಾಲಕೃಷ್ಣ, ಶ್ರೀಲಕ್ಷ್ಮಿ ಭಾಸ್ಕರ ಕಾಶಿಪಟ್ನ. ಇನ್ನು ಮುಂದೆ ಈ ಪುಸ್ತಕವನ್ನು ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅವರ ಮಗಳು 1ನೇ ತರಗತಿ ವೈಷ್ಣವ್. ಮಂಗಳೂರು ವಲಯದ ಸಂಘದ ಸದಸ್ಯರ ಮಕ್ಕಳಿಗೆ ಪುಸ್ತಕ ವಿತರಣೆ. ಮೊದಲಾಗಿ ಈ ಯಜ್ಞೇಶ್ ಗೋಪಿನಾಥ್ ಚೆಂಬುಗುಡ್ಡೆ ಅವರ ಮಗ ಯಜ್ಞೇಶ್, ನಾಗೇಶ್ ಮಂಗಳೂರವರ ಮಗ ಆಕರ್ಷ್, ಸತೀಶ್ ಕೆ ಕುಂಪಲ್ ಅವರ ಮಗಳು, ಇವಳು ಪದವಿ ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ. ಮುಂದೆ ಮೂಡಬಿದ್ರೆ ಈ ಕಾರ್ಯಕ್ರಮ. ಧನ್ಯವಾದಗಳು ವಿಜಯಕುಮಾರ್ ಅವರಿಗೆ. ಹರ್ಷಿಕ್ ಬಿ, ದಿವಾಕರ ಪ್ರಾಪ್ತಿ BM ಇಲ್ವಾ? ಪ್ರಾಪ್ತಿ BM ಇಲ್ಲ. ಪ್ರತ್ಯೂಷ್, ಅಕ್ಷಯ್ TS, ಯಶ್ವಿತಾ ಇವನು ತಂಗಿ ಕಾಣಬೇಕು. ರಾಘವೇಂದ್ರ ಮುಳ್ಳಿ ಅವರ ಮಗಳು ವರ್ಷ, ದೀಕ್ಷಿತ್ H, ಇನ್ನು ಪುತ್ತೂರು
ವಲಯದ ವಿದ್ಯಾರ್ಥಿಗಳಿಗೆ. ಅತಿ ಚಿಕ್ಕದಾದರೂ ಈ ಸಂಘದಲ್ಲಿ ಕೀರ್ತಿ ದೊಡ್ಡದಾಗಿದೆ ಅವರದು. ನಮ್ಮ ಸಂಘದ ನೆಕ್ಸ್ಟ್ 3ನೇ ತರಗತಿ ಎಸ್ ಹಸ್ತ ಅಕುಲ್ ಪ್ರಸಾದ್ ಇಲ್ಲ ID ಕಾರ್ಡ್ ವಿತರಣೆ. ಸಾಂಕೇತಿಕವಾಗಿ ಒಂದು 4 ಜನರಿಗೆ ID ಕಾರ್ಡನ್ನು ವಿತರಿಸಲಿಕ್ಕಿದ್ದಾರೆ. ಮುರಳಿ ಶಿವರಾಜ್ ವಿಘ್ನೇಶ್ LS 12,000 ಅರ್ಜುನ್ ಯಾದವ್. ನಯನ ಯಾದವ M. ಸೊ 15 years ಆ್ಯಂಡ್ ಅಬವ್ ಥರ್ಡ್ ವಿನ್ನರ್ ಆಗಿ ದೀಕ್ಷಾ ರಾಜೇಶ್ ಅವರು ವಿನ್ನರ್ ಆಗಿದ್ದಾರೆ. ಥರ್ಡ್ ದೀಕ್ಷಾ ರಾಜೇಶ್. ಐ ಥಿಂಕ್ ದೀಕ್ಷಾ ರಾಜೇಶ್ ಅವರು ಕಾರಣಾಂತರಗಳಿಂದ ಎಮರ್ಜೆನ್ಸಿ ಸಮ್ ರೀಸನಿಂದ ಹೋಗಿದ್ದಾರೆ. ದಯಮಾಡಿ ಯಾರಾದರೂ ಬಂದು ಅವರ ಬಹುಮಾನವನ್ನು ಸ್ವೀಕಾರ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ವಿಘ್ನೇಶ್ ಪ್ಲೀಸ್. ಜನಾರ್ದನ್ ಅವರು ಪ್ರೈಸನ್ನು ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೆ. ಸೊ ಥ್ಯಾಂಕ್ ಯು ದೀಕ್ಷಾ ರಾಜೇಶ್ನ ಪರವಾಗಿ ವಿಘ್ನೇಶ್ ಬಂದದಕ್ಕೆ. ಸೊ ಸೆಕೆಂಡ್ ವಿನ್ನರ್ ಏನೋ ಗೆಸಸ್ ಇಸ್ ಅಭಿಷೇಕ್ BK ಫ್ರಮ್ ಕಡೆ ಶಿವಾಲಯ. ಸೊ ಸೆಕೆಂಡ್ ವಿನ್ನರ್ ಆಗಿದ್ದಾರೆ ಅಭಿಷೇಕ್ ಅವರಿಗೆ ಜೋರಾದ ಚಪ್ಪಾಳೆ. First winner goes for Madhura Satish K. ವರ್ಷ 14 ವರ್ಷದ ಕೆಳಗಿನವರಲ್ಲಿ ಈಗ ಥರ್ಡ್ ಪ್ರೈಸ್ ಮನೋರಮಾ ಮೇಡಮ್ ಅವರು ನೆಕ್ಸ್ಟ್ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಅದರಲ್ಲಿ ಥರ್ಡ್ ವಿನ್ನರ್ ಆಗಿ 2 ವಿನ್ನರ್ಸ್ ಇದ್ದಾರೆ. ಯಾರಲ್ಲ ಅಂದರೆ ವಿಹಾನಿ ಮತ್ತು ಶ್ರೀಲಕ್ಷ್ಮಿ ಇಬ್ಬರು ಕೂಡ ವಿನ್ನರ್ ಆಗಿದ್ದಾರೆ. ಥರ್ಡ್ ವಿನ್ನರ್ ಆಗಿ ಬರ್ತಿದ್ದಾರೆ. ದಯಮಾಡಿ ಸ್ಟೇಜಿಗೆ ಬರಬೇಕು ಇಬ್ಬರು ಕೂಡ. ಮನೋರಮಾ ಮಾಡಿ ಅವರು ಪ್ಲೀಸ್ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಅವರಿಗೆ 3ನೇ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿದ್ದಾರೆ. ಜಯವತ್ತು ಜೋರಾದ ಚಪ್ಪಾಳೆ. ನಾವು ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಈ ಸಂಘದ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಳ್ತಾ ಬಂದಿದ್ದೇವೆ. ಪ್ರತಿ ವರ್ಷವೂ ಸಹ ಒಂದೊಂದು ಮೆಟ್ಟಿಲುಗಳನ್ನು ಏರಿ ಹೋಗ್ತಾ ಇದ್ದೇವೆ. ಅದಕ್ಕೆ ನಮ್ಮ ಜನಾಂಗದ ನಮ್ಮ ಸರ್ವ ಸದಸ್ಯರ ಸಹಕಾರ ಭಾರಿ ಮುಖ್ಯವಾಗಿದೆ. ಈ ಸಂಘವನ್ನು ಕಳೆದ 50 ವರ್ಷಗಳ ಹಿಂದೆ ಹಲವಾರು ಹಿರಿಯರು ಇದನ್ನು ಸ್ಥಾಪನೆ ಮಾಡಿದರು. ನಂತರ ಕೆಲವೊಂದು ಕಾರಣಗಳಿಂದ ಅಲ್ಲೇ ಸ್ಥಗಿತ ಆಗಿತ್ತು. ಈಗ ಕಳೆದ 16 ವರ್ಷಗಳಿಂದ ಇದು ಮರುಜೀವಗೊಂಡು ಈ ದಿನ ನಿಮ್ಮೆಲ್ಲರನ್ನು ಇಲ್ಲಿಗೆ ಕರೆತಂದಿದೆ ಅಂದರೆ ಅತಿಶಯೋಕ್ತಿ ಆಗಲಾರದು. ನಮಗೆ ನೋಡಿದ್ರೆ ಒಂಥರ ಹೆಮ್ಮೆ ಅನ್ನಿಸುತ್ತದೆ. ಬೇರೆ ಸಮಾಜದವರು ಎಲ್ಲರೂ ಸಹ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೋ ಅಷ್ಟು ಎತ್ತರಕ್ಕೆ ಆಗದೇ ಇದ್ದರೂ ಸಹ ನಾವೊಂದು ಈ ದಿನ 350ರಿಂದ 400 ಜನ ಜಿಲ್ಲಾ ಗೊಲ್ಲ ಯಾದವ ಸಮಾಜದ ಬ್ಯಾನರ್ ನಡಿ ನಾವು ಇಲ್ಲೆಲ್ಲ ಸೇರಿದ್ದು ಹೆಮ್ಮೆಯ ವಿಚಾರವಾಗಿದೆ. ಎಷ್ಟೋ ಜನ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನೀವಿಲ್ಲಿ ಆಗಮಿಸಿದ್ದೀರಿ. ಬಹು ಸಂತೋಷದ ಸಮಯ ಏನಂದರೆ ನಮ್ಮ ಯುವ ಘಟಕದ ಸದಸ್ಯರು ಎಲ್ಲರೂ ಒಗ್ಗೂಡಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮ ಜನಾಂಗದ ಚಿಕ್ಕ ಚಿಕ್ಕ ಮಕ್ಕಳಿಗೂ ಹಾಗೂ ಯುವಕರಿಗೂ ಸ್ಫೂರ್ತಿದಾಯಕವಾಗಿದ್ದಾರೆ. ಅವರು ಈ
ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಅವಿನಾಶ್ ಅವರ ತಂಡ ನಡೆಸಿಕೊಟ್ಟಿದೆ. ಅದಕ್ಕೆ ನಮ್ಮ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿಯವರು ಸಹ ಒಪ್ಪಿಗೆ ಸೂಚಿಸಿ ಅವರಿಗೆ ಈ ಕಾರ್ಯಕ್ರಮ ನಡೆಯಲು ಅನುವು ಮಾಡಿಕೊಡಲಾಗಿದೆ. ಹಾಗೆ ಯಾವುದೇ ಕೆಲಸ ಆಗಬೇಕಾದ್ರೆ ಅದು ಒಬ್ಬರಿಂದ ಸಾಧ್ಯನೇ ಇಲ್ಲ. ಹಾಗೆ ಎಲ್ಲರ ಸಹಕಾರ ನಮಗೆ ಬೇಕು. ಪ್ರತಿ ವರ್ಷದಂತೆ ವರ್ಷ ಜನಸಂಖ್ಯೆ ಹೆಚ್ಚಾಗಬೇಕು. ಹಾಗೆ ಈ ಸಂಘ ಇಷ್ಟು ದೂರ ನಡೆದುಕೊಂಡು ಬರುವಲ್ಲಿ ನಮ್ಮ ಸಂಘದ ಹಿಂದಿನ ಹಿರಿಯರ ಆಶೀರ್ವಾದ ಸಹ ಇದೆ. ಕೆಲವರು ನಮ್ಮ ಸಂಘಟನೆಗೆ ತುಂಬ ಸಹಕಾರಿಯಾಗಿದ್ದಾರೆ. ಅವರ ಹೆಸರು ಹೇಳ್ತಾ ಹೋದರೆ ತುಂಬ ಉದ್ದ ಲೀಸ್ಟ್ ಆಗ್ತದೆ. ಆದ್ದರಿಂದ ಎಲ್ಲ ಸದಸ್ಯರಿಗೂ ಸಹ ನಾನು ಅಧ್ಯಕ್ಷನಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೆ ನಾವು ನಮ್ಮ ಸಂಘದಿಂದ ನೀವು ಏನು ಮಾಡಿದಿರಿ ಇಷ್ಟು ವರ್ಷದಿಂದ ಅಂತ ನೀವು ಕೇಳ್ಬೋದು. ನಾವು ಇಷ್ಟು ವರ್ಷ ನಮ್ಮ ಸಂಘಟನೆ ಮಾಡೋದ್ರಲ್ಲೇ ನಮ್ಮ ಟೈಮೆಲ್ಲ ವೇಸ್ಟ್ ಆಗೋಯ್ತು. ಆದರೂ ಸಹ ನಮ್ಮ ಹಿರಿಯರಾದ ಪ್ರಮೋದ್ ಕುಮಾರ್ ಅವರು, ಹಾಗೆ ವಾಸುದೇವ್ ಅವರು, ವಾಮನ್ ರಾವ್ ಅವರು, ಹಾಗೆ ಇನ್ನೂ ಹಲವಾರು ಜನ ಎಲ್ಲ ಸೇರಿಕೊಂಡು ಇದನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಸಮಯದಲ್ಲಿ ನಮ್ಮ ಸುಧಾಕರ್ ಅವರು ಉಲ್ಲಾಳದಲ್ಲಿ ನಮಗೆ 5 ಸೆಂಟ್ ಜಾಗವನ್ನು ಕೊಟ್ಟರು. ಅದೃಷ್ಟವಶಾತ್ ಅದು ಅಳತೆ ಮಾಡಬೇಕಾದ್ರೆ ಅದು ಆ ಜಾಗ 8.5 ಸೆಂಟ್ ಇತ್ತು. ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳ NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂತ ಬಿಟ್ಟು ನಮ್ಮ ಸಂಘದ ಮೀಟಿಂಗಲ್ಲಿ ತೀರ್ಮಾನ ಆಯಿತು. ಅದ್ರ ಪ್ರಕಾರ ನಾವು ಎಲ್ಲ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟಿಗೆ ನಾವು ಎಲ್ಲ ಹಾಕಿದ್ವಿ. ಎಲ್ಲ ಡಿಪಾರ್ಟ್ಮೆಂಟಿದು ಒಂದೊಂದೇ ಸಿಗ್ತಾ ಹೋಯಿತು. ಆದರೆ ಈಗ ರೈಲ್ವೆ ಡಿಪಾರ್ಟ್ಮೆಂಟಿದು ಒಂದು NOC ಸಿಕ್ಕಿದರೆ ನಮಗೆ ಒಂದು 75ರಿಂದ 80 ಲಕ್ಷದ ಆಸ್ತಿ ನಮ್ಮ ಸಂಘದ್ದಾಗುತ್ತೆ. ಸುಧಾಕರ್ ಅವರು ಶುಭಕರ್ ಅವರು ಆ ಜಾಗವನ್ನೇನು ಕೊಟ್ಟಿದ್ದಾರೆ. ಅದರ ಹಿಂದೆ ತುಂಬ ಕೆಲಸ ಸಹ ಮಾಡಿದ್ದಾರೆ. ಹಾಗೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕು, ನಿಮ್ಮೆಲ್ಲರ ಬೆಂಬಲ ಬೇಕು, ಹೀಗೆಲ್ಲ ನಾವು ಕೇಳ್ತಾ ಇರುವಾಗ ಒಂದೊಂದಾಗಿ ನಮ್ಮ ಸಮಾಜದಲ್ಲಿ ನಮ್ಮ ಉದ್ದೇಶಗಳು ಏನು ಅಂತ ಹೇಳಬೇಕು. ಅಧ್ಯಕ್ಷರ ಉದ್ದೇಶ ಅಂತ ಇರ್ತದೆ, ಏನು ಮಾಡಬೇಕು, ಅಧ್ಯಕ್ಷರಾದವರು ಏನು ಮಾಡಬೇಕು, ಅವರ ಧ್ಯೇಯ ಮತ್ತು ಉದ್ದೇಶಗಳೇನು ಅಂತ. ನಾವು ಪ್ರಥಮವಾಗಿ ಅಧ್ಯಕ್ಷನಾಗಿದ್ದಾಗ ನೊಂದವರಿಗೆ ನೆರವಾಗಿ ಅವರ ಮುಖದಲ್ಲಿ ಮಂದಹಾಸ ಬೀರುವಂತೆ ಮಾಡುವುದೇ ನನ್ನ ಮಹದಾಸೆಯಾಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಯಾದವ ಸಮಾಜದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿದ್ದು ಸೇವೆ ಮಾಡಲು ಮತ್ತಷ್ಟು ಸಹಕಾರಿಯಾಯಿತು. ಹಣ ಇಂದು ಇರಬಹುದು, ಇಲ್ಲದಿರಬಹುದು, ಆದರೆ ನಾವು ಮಾಡಿದ ಕೆಲಸ ಮಾತ್ರ ಕೃತಿಯಾಗಿ ಉಳಿಯಬಲ್ಲದು. ನಾನು ಸಮಾಜಕ್ಕೆ ಸಲ್ಲಿಸಿದ ಸೇವೆಗೆ ಬೆಲೆ ಕಟ್ಟಲಾರೆ. ಏಕೆಂದರೆ ಸಮಾಜದ ಋಣ ತೀರಿಸಲು ನನಗೆ ಸಿಕ್ಕ ಅವಕಾಶವನ್ನು ಪ್ರಾಮಾಣಿಕವಾಗಿ ಸದುಪಯೋಗಪಡಿಸಿಕೊಂಡಿರುವೆ. ಇನ್ನೂ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ನಾನು ಮತ್ತೆ ಅಧ್ಯಕ್ಷನಾಗಬೇಕೆಂದು ಇಲ್ಲ, ಸಾಮಾನ್ಯ ಸದಸ್ಯನಾಗಿಯೂ ಕೆಲಸ ಮಾಡಬಲ್ಲೆ. ಆದ್ದರಿಂದ ನೀವು ಎಲ್ಲರೂ ಸಹ ಒಬ್ಬರೇ ಏನು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತಾವು ಎಲ್ಲರ ಬೆಂಬಲ ಬೇಕು. ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಉಪಾಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನಿಮ್ಮ ಎಲ್ಲರ ಬೆಂಬಲ ಹೀಗೆ ಸದಾ ನಮ್ಮ ಮೇಲೆ ಇದ್ದರೆ ನಾವು ಎಂಥ ಕೆಲಸವನ್ನು ಮಾಡಲಿಕ್ಕೂ ಸಹ ಸಿದ್ಧವಿದ್ದೇವೆ. ಹಾಗೆ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಸಹ ನಾವು ಹಿರಿಯರ ಅನುಮತಿ ಇಲ್ಲದೆ ನಾವು ಕೆಲಸ ಮಾಡೋದಿಲ್ಲ. ಇದು ಸಂಘ ಆಗಿದ್ದರಿಂದ ಒಂದೊಂದು ಪೈಸೆಗೂ ಸಹ ನಾವು ಲೆಕ್ಕ ಇಡಬೇಕಾಗ್ತದೆ. ನಾವು 10 ರೂಪಾಯಿ ಖರ್ಚು ಮಾಡಿದರೂ ಸಹ ಲೆಕ್ಕ ಇಡಬೇಕಾಗ್ತದೆ. ಹಲವಾರು ಸಂಘ ಸಂಸ್ಥೆಯಲ್ಲಿ ಈ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಗಲಾಟೆಗಳಾಗಿದೆ. ಆದ್ದರಿಂದ ಏನೇ ನಮ್ಮ ಸಂಘದಲ್ಲಿ ಖರ್ಚು ಬಂದರೂ ಸಹ ನಮ್ಮ ಸಹೋದ್ಯೋಗಿಗಳು, ನಮ್ಮ ಕಾರ್ಯಕಾರಿ ಸಮಿತಿಯವರು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ನಾವು ಎಲ್ಲರೂ ಸೇರಿ ಕೈಯಿಂದ ಹಾಕ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲ ನೆನಪಲ್ಲಿ ಇಟ್ಕೋಬೇಕು. ಒಂದು ಸಂಘ ಉಳಿಸಬೇಕಾದ್ರೆ, ಅದನ್ನು ಬೆಳೆಸಬೇಕಾದ್ರೆ ಸಂಘದ ಸದಸ್ಯರೇ ಅದರ ಮೂಲ ಬೆನ್ನೆಲುಬು. ಆದ್ದರಿಂದ ಎಲ್ಲ ಸದಸ್ಯರು ಒಗ್ಗೂಡಿ ಈ ಸಂಘಟನೆಯನ್ನು ಮುಂದುವರಿಸೋದ್ರಿಂದ ನಮ್ಮ ಭವಿಷ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಸಂಘ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಮಾದರಿ ಸಂಘವಾಗಿ ಬೆಳೆಯುವುದರಲ್ಲಿ ಅಚ್ಚರಿ ಏನಿಲ್ಲ. ಆದ್ದರಿಂದ ನಾನು ತಮ್ಮಲ್ಲೆಲ್ಲ ಕಳಕಳೆಯ ವಿನಂತಿ, ಎಲ್ಲರೂ ಒಗ್ಗೂಡೋಣ, ಎಲ್ಲರೂ ಭಿನ್ನಾಭಿಪ್ರಾಯಗಳನ್ನು ಮರೆಯೋಣ. ನೋಡಿ, ಹಲವಾರು ನಾವು ಜಿಲ್ಲೆಗಳಲ್ಲಿ ಬೆಳ್ತಂಗಡಿ ವಲಯ, ಪುತ್ತೂರು ವಲಯ, ಹಾಗೆ ಮೂಡುಬಿದ್ರೆ ವಲಯ,
ಹಾಗೆ ಉಲ್ಲಾಳ ವಲಯ, ಮಂಗಳೂರು ವಲಯ, ಹೀಗೆ ಹಲವಾರು ವಲಯಗಳನ್ನು ಮಾಡಿಕೊಂಡಿದ್ದೇವೆ. ಅವರೆಲ್ಲರ ಸಹಕಾರ ನಮಗೆ ಬೇಕು, ಎಲ್ಲ ಪದಾಧಿಕಾರಿಗಳ ಸಹಕಾರ ನಮಗೆ ಬೇಕು. ಆದ್ದರಿಂದ ಎಲ್ಲರೂ ಸಹ ನಮ್ಮೊಂದಿಗೆ ಸಹಕರಿಸಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಗೈರಾಗದೆ ಹಾಜರಾಗಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಈ ಒಂದು ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಸೇವೆ ಸಲ್ಲಿಸಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದಕ್ಕೋಸ್ಕರ ನಾನು ಸಹ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಯಾದವ, ಜೈ ಮಾಧವ. ಇದ್ದೇನೆ ಸರ್. ಹಾಗೆ ಶ್ರೀಮತಿ ಮನೋರಮಾ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮವು ಉತ್ತಮವಾಗಿ ಜರುಗಿಸಿಕೊಟ್ಟಿದ್ದೀರಿ ಎಲ್ಲರೂ. ನಮ್ಮ ಅಧ್ಯಕ್ಷರು TR ಕುಮಾರಸ್ವಾಮಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಗೌರವಾಧ್ಯಕ್ಷರು UN ಪ್ರಮೋದ್ ಕುಮಾರ್ ರಾವ್ರವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಕಾರ್ಯದರ್ಶಿ ಶ್ರೀ ಪ್ರಶಾಂತ್ CH ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಖಜಾಂಜಿ ಶ್ರೀ ಸುಧಾಕರ್ U ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ವೇದಿಕೆಯಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಡಾಕ್ಟರ್ P. ಜನಾರ್ದ್ ಅಡೂರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಮನೋರಮಾ ಕಡಬ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.